ಜಂಟಿ ಆಶ್ರಯದಲ್ಲಿ ಆಯೋಜಿಸುವಂತಹ ಬಣ್ಣದ ಹೆಜ್ಜೆ 2024 ಮಕ್ಕಳ ರಂಗಭೂಮಿ ಶಿಬಿರ ಮತ್ತು ಮಕ್ಕಳ ನಾಟಕೋತ್ಸವಕ್ಕೆ ತಮ್ಮೆಲ್ಲರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. 1997ರಲ್ಲಿ ಹುಟ್ಟಿರುವಂತಹ ಸಂಸ್ಥೆ ಸಂಗಮ ಕಲಾವಿದರು ಮಣಿಪಾಲ ಇದೀಗ ತನ್ನ 25 ವರ್ಷಗಳನ್ನು ಪೂರೈಸಿದೆ ಮತ್ತು ಈ 25 ವರ್ಷಗಳನ್ನು ಪೂರೈಸಿರುವಂತಹ ನಿಟ್ಟಿನಲ್ಲಿ 25ರ ಗರಿಕೆ ಎಂಬ ಶೀರ್ಷಿಕೆ ಅಡಿಯಲ್ಲಿ ನಾವು ಸರಣಿ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಬಂದಿದ್ದೇವೆ. ಈ ಸರಣಿ ಕಾರ್ಯಕ್ರಮಗಳಲ್ಲಿ ಒಂದು ದೊಡ್ಡ ಹೆಜ್ಜೆ ಈ ಬಣ್ಣದ ಹೆಜ್ಜೆ ಕಾರ್ಯಕ್ರಮ. ಮೇ 3ರಿಂದ ಹಿಡಿದು 10 ದಿನಗಳ ಕಾಲ ಈ ಶಿಬಿರ MJC ಮಣಿಪಾಲ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆಯಿತು ಮತ್ತು ಇದರ ಸಮಾರೋಪ ಸಮಾರಂಭಕ್ಕೆ ತಮ್ಮೆಲ್ಲರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಈ ಸಮಾರೋಪ ಸಮಾರಂಭದಲ್ಲಿ ಮಕ್ಕಳು ಈ ಶಿಬಿರದಲ್ಲಿ ಕಲಿತಂತಹ ಹಾಡುಗಳ ಪ್ರಸ್ತುತಿ ಇರ್ತದೆ ಮತ್ತು 4 ನಿರ್ದೇಶಕರು ನಮ್ಮವರೇ ಆಗಿರುವಂತಹ ರಾಜು ಮಣಿಪಾಲ್, ಭುವನ್ ಮಣಿಪಾಲ್, ಪ್ರಶಾಂತ್ ಉದ್ಯಾವರ್ ಮತ್ತು ಗಂಗಾವತಿಯವರಾಗಿರುವಂತಹ ರಮೇಶ್ ಕೆ ಬೆಣಕಲ್ ಇವರ ನಿರ್ದೇಶನದಲ್ಲಿ ಮೂಡಿ ಬಂದಿರುವಂತಹ 4 ವಿಭಿನ್ನ ರೀತಿಯಾಗಿರುವಂತಹ ನಾಟಕಗಳ ಪ್ರದರ್ಶನವೂ ಕೂಡ ನಮ್ಮ ಮಕ್ಕಳ 4 ತಂಡದಿಂದ ಇವತ್ತು ಜರಲಿಕ್ಕಿದೆ. ಹಾಗಾಗಿ ಮತ್ತೊಮ್ಮೆ ಈ ಮಕ್ಕಳ ನಾಟಕೋತ್ಸವಕ್ಕೆ ತಮ್ಮೆಲ್ಲರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಇದೀಗ 4 ಹಾಡುಗಳ ಪ್ರಸ್ತುತಿಯನ್ನು ನಮ್ಮ ಮಕ್ಕಳು ಮಾಡಲಿಕ್ಕಿದ್ದಾರೆ. ಈ ಹಾಡುಗಳ ಮುಖಾಂತರ ಈ ಮಕ್ಕಳ ನಾಟಕೋತ್ಸವಕ್ಕೆ ಅವರೇ ಚಾಲನೆಯನ್ನು ನೀಡಲಿಕ್ಕಿದ್ದಾರೆ. ಮೊದಲು ಪ್ರಸ್ತುತಗೊಳ್ಳಲಿಕ್ಕಿರುವಂತಹ ಹಾಡು ಬಣ್ಣದ ಹೆಜ್ಜೆ. ನಮ್ಮ ಸಂಸ್ಥೆಯ ಕಲಾವಿದನಾಗಿರುವಂತಹ ಆದಿತ್ಯ ಪ್ರಸಾದ್ ಅವರು ರಚನೆ ಮಾಡಿರುವಂತಹ ಈ ಹಾಡಿಗೆ ಶ್ರೀಪಾದ್ ತೀರ್ಥಳ್ಳಿ ಅವರು ಮ್ಯೂಸಿಕ್ ಡೈರೆಕ್ಷನ್ ಅನ್ನು ಮಾಡಿದ್ದಾರೆ. ಎರಡನೆಯ ಪ್ರಸ್ತುತಿ ಅರಳುವ ಮಕ್ಕಳು. ಇದು ಮತ್ತೊಮ್ಮೆ ನಮ್ಮದೇ ಸಂಸ್ಥೆಯ ಕಲಾವಿದನಾಗಿರುವಂತಹ ಅನೀಶ್ ಪ್ರಸಾದ್ ಪಾಂಡೇಲು ಅವರ ರಚನೆ. 3ನೇ ಪದ್ಯ ಶೆಕೆ ಶೆಕೆ. ಇದು ವಾಸು ಗಂಗೇರ ಅವರು ನಮ್ಮ ಶಿಬಿರಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ಬಂದು ಅದನ್ನು ಮಕ್ಕಳಿಗೆ ಕಲಿಸಿಕೊಟ್ಟಿದ್ದಾರೆ. ಮತ್ತು 4ನೆಯ ಪ್ರಸ್ತುತಿ ಎಲೆಗಳು ನೂರಾರು HSV ಅವರ ಪದ್ಯ. ಇದು ಈ ಎಲ್ಲ ಪದ್ಯವನ್ನು ಮಕ್ಕಳಿಗೆ ಕಲಿಸಿಕೊಟ್ಟಿದ್ದಾರೆ ನಮ್ಮ ತಂಡದ ಸದಸ್ಯರು ಮತ್ತು ಶ್ರೀಪಾದ್ ತೀರ್ಥಳ್ಳಿ ಅವರು. ಈಗ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಮಕ್ಕಳು ಈ ಪದ್ಯಗಳ ಮುಖಾಂತರ ನೀಡಲಿಕ್ಕಿದ್ದಾರೆ. ಬಣ್ಣದ ಹೆಜ್ಜೆ 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 ಇದು ಬಣ್ಣ ಬಣ್ಣದ ಹೆಜ್ಜೆ 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 ಇದು ಬಣ್ಣ ಬಣ್ಣದ ಹೆಜ್ಜೆ 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 ಇದು ಬಣ್ಣ ಬಣ್ಣದ ಹೆಜ್ಜೆ. ಬಿಡದೆ ನಾಳೆ ಕಟ್ಟುವ ಬಣ್ಣದ ಹೆಜ್ಜೆ ಎಲ್ಲರ ಕರೆಯುತ್ತ ಯಾರನ್ನು ಬಿಡದೆ ನಾಳೆ ಕಟ್ಟುವ ಬಣ್ಣದ ಹೆಜ್ಜೆ 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 ಇದು ಬಣ್ಣ ಬಣ್ಣದ ಹೆಜ್ಜೆ 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 ಇದು ಬಣ್ಣ ಬಣ್ಣದ ಹೆಜ್ಜೆ. ಪುಟ್ಟ ಪುಟಾಣಿ ಮುದ್ದಿನ ಹೆಜ್ಜೆ ಕನಸನು ಹಿಡಿಯುವ ಚಿನ್ನದ ಹೆಜ್ಜೆ. ಪುಟ್ಟ ಪುಟಾಣಿ ಮುದ್ದಿನ ಹೆಜ್ಜೆ ಕನಸನು ಹಿಡಿಯುವ ಚಿನ್ನದ ಹೆಜ್ಜೆ. ಅರಿವಿನ ಕಡೆಗೆ ಹೊರಟಿಹ ಹೆಜ್ಜೆ ತಿದ್ದಿ ತೀಡಲು ಪ್ರೀತಿಯ ಹೆಜ್ಜೆ 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 ಇದು ಬಣ್ಣ ಬಣ್ಣದ 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 ಹೆಜ್ಜೆ. ಗಡಿರೇಖೆಗಳ ಮುರಿಯುವ ಹೆಜ್ಜೆ ಜಯಿಸುವ ದಾರಿಯ ತೋರುವ ಹೆಜ್ಜೆ. ಗಡಿರೇಖೆಗಳ ಮುರಿಯುವ ಹೆಜ್ಜೆ ಜಯಿಸುವ ದಾರಿಯ ತೋರುವ ಹೆಜ್ಜೆ. ಕಾಮನ ಬಿಲ್ಲನು ಮುಟ್ಟುವ ಹೆಜ್ಜೆ ಬಾನಿನ ತುಂಬ ಬಣ್ಣದ ಹೆಜ್ಜೆ 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 ಇದು ಬಣ್ಣ 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 ಬಣ್ಣದ ಹೆಜ್ಜೆ. ಬಣ್ಣದಿ ಏಕತೆ ಸಾರುವ ಹೆಜ್ಜೆ ಜಾತಿ ಮತಗಳ ಮೀರಿದ ಹೆಜ್ಜೆ. ಬಣ್ಣದಿ ಏಕತೆ ಸಾರುವ ಹೆಜ್ಜೆ ಜಾತಿ ಮತಗಳ ಮೀರಿದ ಹೆಜ್ಜೆ. ಕೈ ಕೈ ಹಿಡಿದು ನಡೆಸುವ ಬಣ್ಣದ ಹೆಜ್ಜೆ ಚಂದದ ನಾಡೆಗೆ ಇಂದಿನ ಹೆಜ್ಜೆ 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 ಇದು ಬಣ್ಣ ಬಣ್ಣದ ಹೆಜ್ಜೆ
ಹೆಜ್ಜೆ ಹೆಜ್ಜೆ ಹೆಜ್ಜೆ ಇದು ಬಣ್ಣ ಬಣ್ಣದ ಹೆಜ್ಜೆ 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 ಇದು ಬಣ್ಣ ಬಣ್ಣದ ಹೆಜ್ಜೆ 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 ಇದು ಬಣ್ಣ ಬಣ್ಣದ ಹೆಜ್ಜೆ ಇದು ಬಣ್ಣ ಬಣ್ಣದ ಹೆಜ್ಜೆ ಇದು ಬಣ್ಣ ಬಣ್ಣದ ಹೆಜ್ಜೆ. ಅರಳುವ ಮಕ್ಕಳು ನಾವು, ಅರಳುವ ಪ್ರೀತಿಯ ಹೂವುಗಳು, ಅಂಕೆ ಪುಕ್ಕ ಜೋಡಿಸಿ ಅಂಟಿಸಿ ಹಾರುತ್ತ ಸಾಗುವೆವು, ನಾವು ಹಾರುತ್ತ ಸಾಗುವೆವು. ಅರಳುವ ಮಕ್ಕಳು ನಾವು, ಅರಳುವ ಪ್ರೀತಿಯ ಹೂವುಗಳು, ರೆಕ್ಕೆ ಪುಕ್ಕ ಜೋಡಿಸಿ ಅಂಟಿಸಿ ಹಾರುತ್ತ ಸಾಗುವೆವು, ನಾವು ಹಾರುತ್ತ ಸಾಗುವೆವು. ಪುಸ್ತಕ ಮೀರಿದ ಜಗದ ಸುದ್ದಿ, ಆಂಗಿಕ ವಾಚಿಕ ಕಲಿಕೆಯ ಸುದ್ದಿ, ಪುಸ್ತಕ ಮೀರಿದ ಜಗದ ಸುದ್ದಿ, ಆಂಗಿಕ ವಾಚಿಕ ಕಲಿಕೆಯ ಸುದ್ದಿ, ರಂಗಭೂಮಿಯ ಕಲಿಕೆಯನ್ನೆಲ್ಲ ಆಡುತ್ತ ಕಲಿಯುವೆವು, ನಾವು ಕಲಿಯುತ್ತ ಆಡುವೆವು. ಅರಳುವ ಮಕ್ಕಳು ನಾವು, ಅರಳುವ ಪ್ರೀತಿಯ ಹೂವುಗಳು, ರೆಕ್ಕೆ ಪುಕ್ಕ ಜೋಡಿಸಿ ಅಂಟಿಸಿ ಹಾರುತ್ತ ಸಾಗುವೆವು, ನಾವು ಹಾರುತ್ತ ಸಾಗುವೆವು. ಶಾಲೆಯ ಬ್ಯಾಗಿನ ಭಾರವ ಇಳಿಸಿ, ಮ್ಯಾಥ್ಸು ಸೈನ್ಸಿನ ಗೊಂದಲ ಮರೆಸಿ, ಶಾಲೆಯ ಬ್ಯಾಗಿನ ಭಾರವ ಇಳಿಸಿ, ಮ್ಯಾಥ್ಸು ಸೈನ್ಸಿನ ಗೊಂದಲ ಮರೆಸಿ, ರಂಗಭೂಮಿಯಲ್ಲಿ ಹೂವುಗಳಾಗಿ ಅರಳುತ್ತ ಗೆಲ್ಲುವೆವು, ನಾವು ಗೆಲ್ಲುತ್ತ ಅರಳುವೆವು. ಅರಳುವ ಮಕ್ಕಳು ನಾವು, ಅರಳುವ ಪ್ರೀತಿಯ ಹೂವುಗಳು, ರೆಕ್ಕೆ ಪುಕ್ಕ ಜೋಡಿಸಿ ಅಂಟಿಸಿ ಹಾರುತ್ತ ಸಾಗುವೆವು, ನಾವು ಹಾರುತ್ತ ಸಾಗುವೆವು, ನಾವು ಹಾರುತ್ತ ಸಾಗುವೆವು, ನಾವು ಹಾರುತ್ತ ಸಾಗುವೆವು. ನಮಗೆ ಇಲ್ಲ ರೆಸ್ಟು, ಊರ ತುಂಬ ಡಸ್ಟು, ನಮಗೆ ಇಲ್ಲ ರೆಸ್ಟು, ಮೈಯ ತುಂಬ ಬೆವರು, ಮೈಯ ತುಂಬ ಬೆವರು, ಬೇಕಿದ್ದಪ್ಪ ಸವರು, ಬೇಕಿದ್ದಪ್ಪ ಸವರು. ಟನ್ 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 ಟನ್.
ಹಲೋ ಎಲೆಗಳು ನೂರಾರು ಬಾಬದ ಎಲೆಗಳು ನೂರಾರು ಎಲೆಗಳು ನೂರಾರು ಬಾಬದ ಎಲೆಗಳು ನೂರಾರು ಎಲೆಗಳ ಬಣ್ಣ ಒಂದೇ ಹಸಿರು ಎಲೆಗಳ ಬಣ್ಣ ಒಂದೇ ಹಸಿರು ಜಾತಿ ಭಾಷೆ ಪಂಥ ಹಲವು ಅವುಗಳ ಹಿಂದೆ ಮಾತ್ರ ಒಂದೇ ಒಲವು ಜಾತಿ ಭಾಷೆ ಪಂಥ ಹಲವು ಅವುಗಳ ಹಿಂದೆ ಮಾತ್ರ ಒಂದೇ ಒಲವು ಸಾಗೋಣ ಒಟ್ಟಿಗೆ ಸಾಗೋಣ ನಾವು ನೀವು ಸೇರಿ ಒಂದಾಗಿ ನೀಗೋಣ ಭಿನ್ನತೆ ನೀಗೋಣ ಸಾವಿರ ಹೆಜ್ಜೆ ಒಂದೇ ಗುರಿಯಾಗಿ ಪದಗಳು ನೂರಾರು ಬದುಕಿನ ಹದಗಳು ನೂರಾರು ಪದಗಳು ನೂರಾರು ಬದುಕಿನ ಹದಗಳು ನೂರಾರು ಪದಗಳ ಹಿಂದೆ ಒಂದೇ ಉಸಿರು ಪದಗಳ ಹಿಂದೆ ಒಂದೇ ಉಸಿರು ಅಕ್ಕರೆಯಿಂದ ಒಟ್ಟಿಗೆ ಬಾಳೋಣ ಭಾರತ ಮಾತೆಗೆ ನಮ್ಮ ಪ್ರೀತಿಯ ತೋರೋಣ ಅಕ್ಕರೆಯಿಂದ ಒಟ್ಟಿಗೆ ಬಾಳೋಣ ಭಾರತ ಮಾತೆಗೆ ನಮ್ಮ ಪ್ರೀತಿಯ ತೋರೋಣ ಕಟ್ಟೋಣ ನಾಡನ್ನು ಕಟ್ಟೋಣ ನಾವು ನೀವು ಸೇರಿ ಒಂದಾಗಿ ಮುಟ್ಟೋಣ ಬಾರನು ಮುಟ್ಟೋಣ ತಾರೆಗಳೇ ಈ ನಾಡಿನ ಸೂರಾಗಿ ಎಲೆಗಳು ನೂರಾರು ಭಾವದ ಎಲೆಗಳು ನೂರಾರು ಎಲೆಗಳು ನೂರಾರು ಭಾವದ ಎಲೆಗಳು ನೂರಾರು ಎಲೆಗಳ ಬಣ್ಣ ಒಂದೇ ಹಸಿರು ಎಲೆಗಳ ಬಣ್ಣ ಒಂದೇ ಹಸಿರು ಜಾತಿ ಭಾಷೆ ಪಂಥ ಹಲವು ಅವುಗಳ ಹಿಂದೆ ಮಾತ್ರ ಒಂದೇ ಒಲವು ಜಾತಿ ಭಾಷೆ ಪಂಥ ಹಲವು ಅವುಗಳ ಹಿಂದೆ ಮಾತ್ರ ಒಂದೇ ಒಲವು ಸಾಗೋಣ ಒಟ್ಟಿಗೆ ಸಾಗೋಣ ನಾವು ನೀವು ಸೇರಿ ಒಂದಾಗಿ ನೀಗೋಣ ಭಿನ್ನತೆ ನೀಗೋಣ ಸಾವಿರ ಹೆಜ್ಜೆ ಒಂದೇ ಗುರಿಯಾಗಿ ಸಾವಿರ ಹೆಜ್ಜೆ ಒಂದೇ ಗುರಿಯಾಗಿ ಸಾವಿರ ಹೆಜ್ಜೆ ಒಂದೇ ಗುರಿಯಾಗಿ ಬಣ್ಣದ ಹೆಜ್ಜೆ 2024 ಮಕ್ಕಳ ನಾಟಕೋತ್ಸವಕ್ಕೆ ಮಕ್ಕಳೇ ಬಹಳ ಅರ್ಥಪೂರ್ಣವಾಗಿ ಚಾಲನೆಯನ್ನು ನೀಡಿದ್ದಾರೆ. ಇದೀಗ ಸಮಾರೋಪ ಸಮಾರಂಭದ ಸಭಾ ಕಾರ್ಯಕ್ರಮದ ಹೊತ್ತು ನಮ್ಮ ಜೊತೆಗೆ ಸಮಾರೋಪ ನುಡಿಗಳನ್ನಾಡಲಿಕ್ಕಾಗಿ ರಂಗಕರ್ಮಿ ಮತ್ತು ಚಿಂತಕಿಯಾಗಿರುವಂತಹ ಗೀತಾ ಸುರತ್ಕಲ್ ಅವರು ಉಪಸ್ಥಿತರಿದ್ದಾರೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಪೂರ್ಣಿಮಾ, ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಡುಪಿ, ಹಾಗೆ ಮಡಿಪಾಲ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿರುವಂತಹ ರೂಪಾ ಎಲ್ ಭಟ್ ಅವರು ಉಪಸ್ಥಿತರಿದ್ದಾರೆ. ರೋಟರಿ ಕ್ಲಬ್ ಮಣಿಪಾಲ ಇದರ ಅಧ್ಯಕ್ಷರಾಗಿರುವಂತಹ ಶ್ರೀಪತಿ ಪೂಜಾರಿ ಅವರು ಕೂಡ ಉಪಸ್ಥಿತರಿದ್ದಾರೆ. ಇವರೆಲ್ಲರನ್ನೂ ಕೂಡ ವೇದಿಕೆ ಮೇಲೆ ಕರೆತರಬೇಕಾಗಿ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ರಾಘವೇಂದ್ರ ನಾಯಕ್, ಈ ಶಿಬಿರದ ನಿರ್ದೇಶಕರಾಗಿರುವಂತಹ ಸಂತೋಷ್ ಶೆಟ್ಟಿ ಹಿರಿಯಡ್ಕ ಮತ್ತು ಶಿಬಿರದ ಸಂಚಾಲಕರಾಗಿರುವಂತಹ ಶ್ರೀನಿತ ಪೂಜಾರಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಹೆಜ್ಜೆ ಹೆಜ್ಜೆ ಬಣ್ಣ ಬಣ್ಣದ ಬಣ್ಣ ಬಣ್ಣದ ಹೆಜ್ಜೆ 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 ಇದು ಬಣ್ಣ ಬಣ್ಣದ ಹೆಜ್ಜೆ 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 ಇದು ಬಣ್ಣ ಬಣ್ಣದ ಹೆಜ್ಜೆ 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 ಇದು ಬಣ್ಣ ಬಣ್ಣದ ಹೆಜ್ಜೆ ಇದು ಬಣ್ಣ ಬಣ್ಣದ ಹೆಜ್ಜೆ ಇದು ಬಣ್ಣ ಬಣ್ಣದ ಹೆಜ್ಜೆ. ಹಲೋ ಚೆಕ್. ಈಗ ಮಕ್ಕಳು ಇನ್ನೊಂದು ಹಾಡನ್ನು ಪ್ರಸ್ತುತಿಪಡಿಸಲಿಕ್ಕಿದ್ದಾರೆ. ಇವನ್ ಆರವ ಎಂಬ ಬಸವಣ್ಣನವರ ವಚನವನ್ನು ಡಾಕ್ಟರ್ ಶ್ರೀಪಾದ್ ಭಟ್ ಅವರು ಇದಕ್ಕೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಈ ಹಾಡಿನ ಪ್ರಸ್ತುತಿ ಈಗ ನಡೆಯಲಿಕ್ಕಿದೆ.
ಇವನಾರವ 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 ಎಂದೆಣಿಸದಿರಯ್ಯ ಎಣಿಸದಿರಯ್ಯ ಎಣಿಸದಿರಯ್ಯ ಇವನಾರವ ಎಂದೆಣಿಸದಿರಯ್ಯ ಎಣಿಸದಿರಯ್ಯ ಎಣಿಸದಿರಯ್ಯ ಇವನಮ್ಮವ 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 ಎಂದೆಣಿಸಯ್ಯ 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 ಇವನಮ್ಮವ ಎಂದೆಣಿಸಯ್ಯ 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 ಕೂಡಲ ಸಂಗಮ ದೇವ 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 ನಿಮ್ಮ ಮನೆಯ ಮಗನೆಂದೆಣಿಸಯ್ಯ ಇವನಾರವ 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 ಇವನಮ್ಮವ 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 ಇವನಾರವ ಇವನಾರವ ಇವನಮ್ಮವ 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 ಇವನಾರವ 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 ಇವನಮ್ಮವ 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 ಇವನಾರವ 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 ಇವನಮ್ಮವ 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 ಇವನಾರವ 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 ಇವನಮ್ಮವ 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 ಹತ್ತು ದಿನಗಳ ಕಾಲ ನಡೆದಂತಹ ಈ ಮಕ್ಕಳ ಶಿಬಿರದಲ್ಲಿ 4 ಜನ ನಿರ್ದೇಶಕರು 4 ನಾಟಕಗಳನ್ನು ಮಕ್ಕಳಿಗಾಗಿ ಕಟ್ಟಿದ್ದಾರೆ. ಅದರಲ್ಲಿ ಹಕ್ಕಿ ಹಾಡು, ಮೋಗ್ಲಿ, ಪಂಜರ ಶಾಲೆ, ಕಪಟ ಸನ್ಯಾಸಿ ಮಾರ್ಜಾಲ ಮತ್ತು ಮೂಷಕ ಕುಲ ಎಂಬ ನಾಟಕಗಳು ಈ ಸಭಾ ಕಾರ್ಯಕ್ರಮದ ನಂತರ ಪ್ರದರ್ಶನಗೊಳ್ಳಿಕ್ಕಿದೆ. ಈ 10 ದಿನಗಳಲ್ಲಿ 4 ನಿರ್ದೇಶಕರಿದ್ದರು. ಅವರ ಜೊತೆಗೆ 20ಕ್ಕೂ ಹೆಚ್ಚು ಅಸಿಸ್ಟೆಂಟ್ ಡೈರೆಕ್ಟರ್ಸ್ಗಳು ಕೂಡ ಇಲ್ಲಿ ಕೆಲಸ ಮಾಡಿದ್ದಾರೆ. 100 ಜನ ಮಕ್ಕಳು ಕೂಡ ಈ ಕ್ಯಾಂಪಿನಲ್ಲಿ ಭಾಗವಹಿಸಿದ್ದಾರೆ. ಮೊದಲಿಗೆ ನಾವು ಇದ್ದಂಥ ಕಟ್ ಆಫ್ 60, ಆದರೆ ನಾವು ಪೋಸ್ಟರ್ ಬೆಳಿಗ್ಗೆ ಬಿಡುಗಡೆ ಮಾಡಿದ್ವಿ. ಮಧ್ಯಾಹ್ನದ ಒಳಗೆ 60 ಕ್ರಾಸ್ ಆಗಿ ಅದು 100ಕ್ಕೆ ಬಂದು ತಲುಪಿತು. ನಾವು ನೋಡುವಾಗ 110 ಹತ್ರ ಇತ್ತು. ಆ ಸಂದರ್ಭದಲ್ಲಿ ನಾವು ಇದನ್ನು ರಿಜಿಸ್ಟ್ರೇಷನ್ ಅನ್ನು ಎಂಡ್ ಮಾಡಿದ್ವಿ. ಹಾಗಾಗಿ ಇದರಲ್ಲಿ ಒಟ್ಟಿಗೆ ಸುಮಾರು 100 ಜನ ಮಕ್ಕಳು ಈ ಶಿಬಿರದಲ್ಲಿ ಪಾಲ್ಗೊಂಡಿದ್ದರು. ಈಗ ನಮ್ಮ ಜೊತೆಗೆ ಇವತ್ತು ಅತಿಥಿಗಳಾಗಿ ಉಪಸ್ಥಿತರಿರುವ ಎಲ್ಲರನ್ನು ಕೂಡ ಸ್ವಾಗತಿಸಬೇಕಾಗಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ರಾಘವೇಂದ್ರ ನಾಯಕ್ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಸಂಗಮ ಕಲಾವಿದರು ರಿಜಿಸ್ಟರ್ ಮಣಿಪಾಲ ಇದರ ಬಣ್ಣದ ಹೆಜ್ಜೆ 25ನೇ ಗರಿಕೆಯ ಕಾರ್ಯಕ್ರಮ ಇವತ್ತು ಸಮಾರೋಪಗೊಳ್ಳಲಿಕ್ಕಿದೆ. ಇದರ ಮುಖ್ಯ ಅತಿಥಿಯಾಗಿ ಆಗಮಿಸಿದಂತಹ ಗೀತಾ ಸುರತ್ಕಲ್ ಸಂಪಾದಕಿ ಹಾಗೂ ರಂಗ ನಿರ್ದೇಶಕರು, ಇವರಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಕನ್ನಡ ಮತ್ತು ಸಂಸ್ಕೃತ ಇಲಾಖೆಯ ಸಹಾಯಕಿ ನಿರ್ದೇಶಕರಾಗಿರುವಂತಹ ಪೂರ್ಣಿಮಾ ಮೇಡಮ್, ಇವರಿಗೂ ಕೂಡ ನಮ್ಮ ಸಂಘದ ಪರವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಹಾಗೆ ಮಣಿಪಾಲ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದಂತಹ ರೂಪಾ ಎಲ್ ಭಟ್, ಇವರಿಗೆ ಪುರ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ರೋಟರಿ ಮಣಿಪಾಲ್ ಇದರ ಅಧ್ಯಕ್ಷರಾದಂತಹ ಶ್ರೀಪತಿ ಪೆರಂಪಲ್ಲಿ, ಇವರಿಗೆ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ 10 ದಿನದ ಈ ಬಣ್ಣದ ಹೆಜ್ಜೆ ಕಾರ್ಯಕ್ರಮದ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದಂತಹ ಸಂತೋಷ್ ಶೆಟ್ಟಿ ಹಿರಿಯಡ್ಕ, ಇವರಿಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ನಮ್ಮವರಾದಂತಹ ಶ್ರೀನೀತಾ ಪೂಜಾರಿ, ನಮ್ಮ
ಈ ಬಣ್ಣದ ಹೆಜ್ಜೆಯ ಸಂಚಾಲಕರಾಗಿ ಕಾರ್ಯನಿರ್ವಹಿಸ್ತಿದ್ರು. ಇವರಿಗೆ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಿದ್ದೆ. ಹಾಗೆ ಇದಕ್ಕಿಂತ ಒಂದು 12 ವರ್ಷದ ಹಿಂದೆ ನಮ್ಮ ಇದೇ MJCಯಲ್ಲಿ ಕಾಮನಬಿಲ್ಲು ಅನ್ನುವ ಒಂದು ಉತ್ತಮವಾದ ಕಾರ್ಯಕ್ರಮ ನಡೆದಿತ್ತು. ಹಾಗೆ ಆ ಕಾರ್ಯಕ್ರಮವನ್ನು ನಿರ್ದೇಶನ ಮಾಡಿದಂತಹ ಡಾಕ್ಟರ್ ಶ್ರೀಪಾದ್ ಭಟ್ ಇವರು ನಮ್ಮ ತಂಡದ ಮೇಲೆ ಪ್ರೀತಿ ಹಾಗೂ ಈ ಉಡುಪಿಯ ರಂಗಭೂಮಿಯ ಒಂದು ಪ್ರೀತಿಯನ್ನು ಒಡ್ಡಿ ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಇಲ್ಲಿ ಆಗಮಿಸಿದ್ದಾರೆ, ನಮ್ಮ ಮುಂದೆ ಇದ್ದಾರೆ. ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಹೆಚ್ಚಿನ ರಂಗಭೂಮಿ ಕಲಾವಿದರು, ರಂಗ ನಿರ್ದೇಶಕರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಿದ್ದೇನೆ. ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೇಕ್ಷಕರು, ಸಭಿಕರು, ಮಕ್ಕಳ ಪೋಷಕರು, ನಮ್ಮ ಸಂಗಮ ಕಲಾವಿದರ ತಂಡದ ಅಭಿಮಾನಿಗಳು ಆದಂಥ ತಾವೆಲ್ಲರೂ ಆಗಮಿಸಿದ್ದೀರಿ. ತಮಗೆಲ್ಲರಿಗೂ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾ ನನ್ನ ಈ ಸ್ವಾಗತ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸಿದ್ದೇನೆ. ಜೈ ಹಿಂದ್. ವೇದಿಕೆ ಮೇಲಿರುವಂತಹ ಅತಿಥಿಗಳನ್ನು ಪುಷ್ಪ ನೀಡಿ ಸ್ವಾಗತಿಸಬೇಕಾಗಿ ನಮ್ಮ ಅಧ್ಯಕ್ಷರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಗೀತಾ ಸುರತ್ಕಲ್ ಅವರಿಗೆ ಪುಷ್ಪವನ್ನು ನೀಡಬೇಕು. ಹಾಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಡುಪಿ ಇದರ ಸಹಾಯಕ ನಿರ್ದೇಶಕರಾಗಿರುವಂತಹ ಶ್ರೀಮತಿ ಪೂರ್ಣಿಮಾ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರಿಗೂ ಕೂಡ ಶಾಲು ಹೊದಿಸಿ ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕು. ಅಧ್ಯಕ್ಷರು ನೀವೇ ಮಾಡಿ. ಶಿಬಿರವನ್ನು ಆಯೋಜಿಸುವಂಥ ಹೊತ್ತಲ್ಲಿ ಇದಕ್ಕೆ ಯಾವುದೇ ಫೀಸನ್ನು ಇಡಬಾರ್ದು. ಯಾಕಂತ ಹೇಳಿದರೆ ಫಿನಾನ್ಷಿಯಲ್ ಕನ್ಸ್ಟ್ರೈನ್ ಒಂದು ಮಕ್ಕಳಿಗೆ ಈ ಶಿಬಿರದಲ್ಲಿ ಭಾಗವಹಿಸಲಿಕ್ಕೆ ಅಡ್ಡ ಆಗಬಾರ್ದು ಅನ್ನೋ ನಮ್ಮ ಆಲೋಚನೆ ಇತ್ತು. ಆ ಕಾರಣಕ್ಕಾಗಿ ಈ ಶಿಬಿರವನ್ನು ಉಚಿತವಾಗಿ ನಾವು ಇಟ್ಟಿದ್ವಿ. ಹಾಗಾಗಿ ಈ ಶಿಬಿರ ನಡಿಬೇಕಾದ್ರೆ ಬಹಳ ದೊಡ್ಡ ಸಹಕಾರ 2 ಸಂಸ್ಥೆಗಳದ್ದು. ಒಂದು ಮಣಿಪಾಲ ಪದವಿ ಪೂರ್ವ ಕಾಲೇಜು, ಅಲ್ಲಿ 10 ದಿನಗಳ ಕಾಲ ನಾವೆಲ್ಲರೂ ಕೂಡ ಇದ್ದು ಈ ಶಿಬಿರವನ್ನು ನಡೆಸಲಿಕ್ಕಾಗಿದೆ. ಮಣಿಪಾಲ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿರುವಂತಹ ರೂಪ ಎಲ್ ಭಟ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಪುಷ್ಪ ನೀಡಿ ಸ್ವಾಗತಿಸಬೇಕು. ನಮಗೆ ಬಹಳ ದೊಡ್ಡ ಸಹಕಾರವನ್ನು ನೀಡಿದ ಮತ್ತೊಂದು ಸಂಸ್ಥೆ ರೋಟರಿ ಕ್ಲಬ್ ಮಣಿಪಾಲ. ಈ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಶ್ರೀಪತಿ ಪೂಜಾರಿ ಅವರು ನಮ್ಮ ನಿಕಟಪೂರ್ವ ಅಧ್ಯಕ್ಷರು ಹೌದು. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಬೇಕು. ಇದೀಗ ಪ್ರಾಸ್ತಾವಿಕ ನುಡಿಗಳಿಗಾಗಿ ಶಿಬಿರದ ನಿರ್ದೇಶಕರಾಗಿರುವಂತಹ ಸಂತೋಷ್ ಶೆಟ್ಟಿ ಹಿರೇಡ್ಕ ಅವರು. ವೇದಿಕೆಯ ಮೇಲಿರುವ ಹಾಗೂ ಮುಂಭಾಗದಲ್ಲಿರುವ ಎಲ್ರಿಗೂ ಕೂಡ ನಮಸ್ಕಾರಗಳು. ಸಂಗಮಕ್ಕೆ ಇದು 25ರ ಸಂಭ್ರಮ. 25ರ ಹೊಸ್ತಿಲಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನು ಸಂಸ್ಥೆ ಸಂಘಟಿಸಿದೆ. ಅದರ ಜೊತೆಗೆ ಬಹಳ ಮುಖ್ಯವಾದ ಮತ್ತು ಮಾಡಲೇಬೇಕಾದಂಥ ಒಂದು ಶಿಬಿರ ಇದು ಬಣ್ಣದ ಹೆಜ್ಜೆ. ಯಾಕೆ ಮುಖ್ಯವಾದದ್ದಂತ ಹೇಳಿದರೆ, ಒಂದು ಮಕ್ಕಳಲ್ಲಿ ಒಂದು ಸಾಂಸ್ಕೃತಿಕ ಪ್ರಜ್ಞೆಯನ್ನು ಮೂಡಿಸುವಂಥ ಬಹಳ ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ, ಎಲ್ಲ ರಂಗಭೂಮಿ ಸಂಸ್ಥೆಗಳ ಮೇಲೆ ಇದೆ. ಅದ್ರ ಜೊತೆಗೆ ಅವರಲ್ಲಿ ಸಾಂಸ್ಕೃತಿಕ ಪ್ರಜ್ಞೆಯನ್ನು ಮೂಡಿಸುವುದರ ಜೊತೆಗೆ ಅವರ ಬಾಲ್ಯದ ಸಹಜವಾದ ಸಂಭ್ರಮ ಮಕ್ಕಾಗದ ಹಾಗೆ ನೋಡಿಕೊಳ್ಳುವಂತಹ ಒಂದು ಜವಾಬ್ದಾರಿ ಕೂಡ ಇದೆ. ಆ ನಿಟ್ಟಿನಲ್ಲಿ ಈ ಬಣ್ಣದ ಹೆಜ್ಜೆ ಶಿಬಿರವನ್ನು ಸಂಘಟಿಸಿದ್ದೇವೆ. ಇಂದಿನ ದಿನಮಾನವನ್ನು ನಾವು ಗಮನಿಸಿದರೆ ನಮ್ಮ ಮಕ್ಕಳೆಲ್ಲ ಇವತ್ತು ತೀರಾ ಅನಿವಾರ್ಯವಾಗಿ, ಒಬ್ಬ ಪೋಷಕನಾಗಿ ನಾನು ಕೂಡ ಹೇಳುವಂಥದ್ದು, ಒಂದು ಧಾವಂತದ ಬದುಕಿಗೆ ಕಟ್ಟು ಬಿದ್ದಂತಹ ಈ ಸಂದರ್ಭದಲ್ಲಿ ನಮ್ಮ ಮಕ್ಕಳು ಒಂಟಿಯಾಗಿದ್ದಾರೆ. ಅವರಲ್ಲಿ ಒಂದು ಸಮುದಾಯ ಪ್ರಜ್ಞೆಯನ್ನು ಮೂಡಿಸುವ ಪ್ರಕ್ರಿಯೆಯೂ ಹೌದು ಈ ರೀತಿಯ ಶಿಬಿರಗಳು. ಅಂದರೆ ಶಿಬಿರಗಳನ್ನು ಇಲ್ಲಿ ಸಂಘಟಿಸುವಾಗ ಶಿಬಿರ ಬೇಕೋ ಬೇಡವೋ ಅಂತ ಒಂದು ಜಿಜ್ಞಾಸೆ ಕೂಡ ಇದೆ. ಆದರೆ ಸಂಗಮದ
ಸುಮಾರು 15 ವರ್ಷಗಳ ಅನುಭವದಲ್ಲಿ ಹೇಳಬೇಕಾದ್ರೆ ಪ್ರತಿ ಸಂಸ್ಥೆಯು ಕೂಡ, ರಂಗಭೂಮಿ ಸಂಸ್ಥೆಗಳು ಕೂಡ ಇಂತಹ ಶಿಬಿರಗಳನ್ನು ಸಂಘಟಿಸುವುದು ಇವತ್ತಿನ ದಿನಮಾನದಲ್ಲಿ ಬಹಳ ಅನಿವಾರ್ಯ ಅಂತೇಳಿ ನಾನು ಹೇಳ್ತೇನೆ. ಪೋಷಕರೆಲ್ಲ ಇದ್ದೀರಿ ಇಲ್ಲಿ. ಶಿಬಿರ ಯಶಸ್ವಿಯಾಗಿದೆಯೋ ಇಲ್ಲವೋ ಎನ್ನುವಂತಹ ಯಾವುದೇ ಮಾನದಂಡವನ್ನು ನೋಡಿ ಅಳೆಯುವಂಥ ಅಗತ್ಯ ಕೂಡ ಇಲ್ಲಿ ಇಲ್ಲ. ನಿಮ್ಮ ಮಕ್ಕಳೆಲ್ಲ ಸೇರಿ ಒಂದು 10 ದಿನ ಜೊತೆಯಾಗಿದ್ರಲ್ಲ, ಅವರವರು ಜಗಳ ಮಾಡ್ಕೊಳ್ತಾ, ಅವರವರು ಒಬ್ರಿಗೊಬ್ಬರಿಗೆ ಸಹಾಯ ಮಾಡ್ಕೊಳ್ತಾ, ಅದಕ್ಕಿಂತ ಮುಖ್ಯವಾಗಿ ಈ 4 ನಾಟಕಗಳನ್ನು ಕಟ್ಟುವಂತಹ ಪ್ರಕ್ರಿಯೆಯಲ್ಲಿ ಅವರು ಭಾಗಿಯಾಗಿದ್ರಲ್ಲ, ಅದು ಬಹಳ ಮುಖ್ಯವಾದದ್ದು. ಬಹುಶಃ ಅವರ ಮನಸ್ಸಿನ ಒಳಗಡೆ ಅದು ಎಲ್ಲ ಮಕ್ಕಳಲ್ಲಿ ಇರುವಂಥದ್ದೇ. ಅವರಲ್ಲಿ ಒಳಗಿರುವಂತಹ ಆರ್ದ್ರತೆ, ಆ ಸಂವೇದನೆಗಳು ಮೂಡಿ ಬಂದರೆ ಬಹುಶಃ ಅದು ಶಿಬಿರದ ಯಶಸ್ವಿ ಅಂತ ಹೇಳ್ತೇನೆ. ಅದು ಮುಂದಿನ ದಿನಗಳಲ್ಲಿ ಬಹಳ ಅವರಿಗೆ ಸಹಾಯವನ್ನು ಮಾಡ್ತದೆ. ಸೌಹಾರ್ದವಾದಂಥ ಸಮಾಜ ಕಟ್ಟುವಲ್ಲಿ ಇದು ಬಹಳ ದೊಡ್ಡ ಸಹಾಯವನ್ನು ಮಾಡ್ತದೆ ಅಂತ ಹೇಳ್ತಾ, ಇನ್ನೊಂದು ವಿಷಯವನ್ನು ನಾನು ಹೇಳಲೇಬೇಕು. ಕಳೆದ 25 ವರ್ಷಗಳಲ್ಲಿ ರಂಗಭೂಮಿಯ ಮೂಲ ಆಶಯಕ್ಕೆ ಮತ್ತು ರಂಗಭೂಮಿಯು ಪ್ರತಿಪಾದಿಸುವಂತಹ ಸೈದ್ಧಾಂತಿಕ ಬದ್ಧತೆಗೆ ಎಂದೂ ಚ್ಯುತಿ ಬರದ ಹಾಗೆ ತನ್ನ ಚಟುವಟಿಕೆಗಳನ್ನು ಸಂಘಟಿಸ್ತಾ ಬಂದಿರುವಂತಹ ಸಂಗಮ ಕಲಾವಿದರನ್ನು ಖಂಡಿತವಾಗಿಯೂ ನಾನೊಬ್ಬ ರಂಗಕರ್ಮಿಯಾಗಿ ಬಹಳ ಪ್ರೀತಿಯಿಂದ, ವಿಶೇಷವಾಗಿ ರಾಜು ಮಣಿಪಾಲ್ ಮತ್ತು ಅವರ ಇಡೀ ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ದಾರೆ, ಹಿಂದಿನ ಅಧ್ಯಕ್ಷರು ಎಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ಬಹಳ ಪ್ರೀತಿಯಿಂದ ಅಭಿನಂದಿಸಿ, ಹಾಗೆ ಶ್ರೇಯಸ್ ಈಗಲೇ ಹೇಳಿದಾಗೆ ಬಹಳ ಚರ್ಚೆ ಆಯಿತು, ಶುಲ್ಕ ಬೇಕಾ ಬೇಡವಾ. ಇಷ್ಟವರೆಗೆ ನಾವು ಶುಲ್ಕ ಇಲ್ಲದೆ ಕ್ಯಾಂಪನ್ನು ಸಂಘಟಿಸಿದ್ದೇವೆ. ಕಡೆಗೆ ಶುಲ್ಕ ಬೇಡ ಅಂತೇಳಿ ನಿರ್ಧಾರಕ್ಕೆ ಬಂದೆವು ನಾವು. ಯಾಕಂತೇಳಿದರೆ ಶುಲ್ಕ ಎನ್ನುವಂಥದ್ದು ಒಂದು ಮುಕ್ತವಾಗಿ ಸೇರುವಂಥ ಮಕ್ಕಳಿಗೆ ಅದೊಂದು ತಡೆಗೋಡೆ ಆಗದಿರಲಿ ಎನ್ನುವಂಥ ಉದ್ದೇಶದಿಂದ. ಆದರೆ ಪ್ರತಿ ಶಿಬಿರವನ್ನು ಸಂಘಟಿಸುವಾಗ ಕೂಡ ಪೋಷಕರು ಒತ್ತಾಸೆಯಾಗಿ ನಮಗೆ ನಿಂತಿದ್ದಾರೆ. ಈ ಬಾರಿಯೂ ಕೂಡ ಬಹಳ ಪ್ರೀತಿಯಿಂದ ನೀವು ಎಲ್ಲರೂ ಪ್ರೋತ್ಸಾಹವನ್ನು ನೀಡಿದ್ದೀರಿ. ಅದಕ್ಕಾಗಿಯೂ ನಿಮಗೆಲ್ಲರಿಗೂ ವಂದನೆಯನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನಾನು ಈಗಾಗಲೇ ಹೇಳಿದ ಹಾಗೆ ಈ 10 ದಿನಗಳ ಶಿಬಿರ ನಡೆದದ್ದು MGC ಕಾಲೇಜಿನಲ್ಲಿ. ನಮ್ಮ 25 ವರ್ಷಗಳ ಕಾಲ ಸಂಗಮ ನಡೆದು ಬಂದಂಥ ಹಾದಿಯಲ್ಲಿ ಸುಮಾರು 15 ವರ್ಷಗಳ ಕಾಲ ನಾವು ರಿಹರ್ಸಲ್ ಮಾಡ್ತಿದ್ದದ್ದು, ನಮ್ಮ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಿದ್ದದ್ದು ಎಲ್ಲವೂ ಕೂಡ ಮಣಿಪಾಲ ಪದವಿ ಪೂರ್ವ ಕಾಲೇಜಿನಲ್ಲಿ. ನಮ್ಮ ಜೊತೆಗೆ ಮಣಿಪಾಲ ಪದವಿ ಪೂರ್ವ ಕಾಲೇಜು ಪ್ರತಿ ಹಂತದಲ್ಲೂ ಕೂಡ ನಿಂತಿದೆ. ಹಾಗೆ ನಮಗೆ ವೈಯಕ್ತಿಕವಾಗಿಯೂ ಕೂಡ ಸಹಕಾರವನ್ನು ಕೊಡ್ತಾ ಬಂದವರು ರೂಪಾ ಎಲ್ ಭಟ್ ಅವರು. ಅವರನ್ನು ಮಾತಿನ ಮಂಟಪಕ್ಕೆ ಆಹ್ವಾನಿಸ್ತಿದ್ದೇನೆ, ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು. ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯರೇ, ಇಲ್ಲಿ ನೆರೆದಿರುವಂತಹ ರಂಗ ಶಿಬಿರದಲ್ಲಿದ್ದಂಥ ವಿದ್ಯಾರ್ಥಿಗಳ ಅಥವಾ ಮಕ್ಕಳ ಹೆತ್ತವರೇ, ಸುಮಾರು 25 ವರ್ಷವನ್ನು ಕಳೆದಿದೆ ಸಂಗಮ ಕಲಾವಿದರ ಒಂದು ತಂಡ. ನಾನೀಗ ಪ್ರಾಂಶುಪಾಲೆಯಾಗಿ 11 ವರ್ಷ ಕಳೀತು. ಆ ವರ್ಷದಲ್ಲಿ 2013ರಲ್ಲಿ ಹೀಗೆ ಒಂದು ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ನಮ್ಮ ಕಾಲೇಜಿನಲ್ಲೇ. ನಾನು ಒಬ್ಬ ಉಪನ್ಯಾಸಕಿಯಾಗಿ ಅಲ್ಲಿದ್ದಾಗ ಕೇವಲ ಕೆಲವೊಂದು ದಿನಗಳಲ್ಲಿ ನೋಡ್ತಾ ಇದ್ದೆ ಅಷ್ಟೇ. ನಮ್ಮ ಬೇಸಿಗೆ ಸಮಯದಲ್ಲೆಲ್ಲ ನಾನೇನು ಕಾಲೇಜಿಗೆ ಬರ್ತಾ ಇರಲಿಲ್ಲ. ಆ ಸಮಯದಲ್ಲೆಲ್ಲ ಸುಮಾರಷ್ಟು ಚಟುವಟಿಕೆಗಳು ನಡೀತಾ ಇತ್ತು. ಹಾಗೆ ನಮ್ಮಲ್ಲಿರುವಂಥ ಒಂದು ಸಣ್ಣದೊಂದು ಸಭಾಂಗಣ ಅದು. ಅಲ್ಲಿ ಈ ಸಂಗಮ ಕಲಾವಿದರು ನಮ್ಮ ಶ್ರೀಯುತ ರಾಜು ಅವರು ನನ್ನ ಹಳೆ ವಿದ್ಯಾರ್ಥಿ. ಹಾಗೆ ಭುವನ್ ಇರ್ತಾಯಿದ್ರು, ವೀಣಾ, ಹಾಗೆ ಸ್ವೀಕೃತಿ. ಉಳಿದವರದ್ದು ಮುಖ ಪರಿಚಯ ಮಾತ್ರ ನನಗೆ ಇತ್ತು. ಹಾಗೆ ಆದಿತ್ಯ ಪಾಂಡೇಲು, ಇವರೊಂದು ನಾನು ಗಮನಿಸಿದ್ದೇನು, ಪೋಷಕರಿಗೆ ಒಂದು ಮಾತು ಹೇಳ್ತೇನೇನು ಅಂತ ಹೇಳಿದರೆ, ನಾವು ವಿದ್ಯಾರ್ಥಿಗಳನ್ನು ಒಂದು ಸ್ಪರ್ಧಾ ಲೋಕಕ್ಕೆ ಕಳಿಸ್ತೇವೆ. ಆ ಸ್ಪರ್ಧೆಯಲ್ಲಿದ್ದಾಗ ನಾವು ಬರೀ ಕೇವಲ ಅಂಕಗಳಿಗೋಸ್ಕರ ಅವರನ್ನು ಆ ಸ್ಪರ್ಧೆಗೆ ಕಳಿಸ್ತಾ ಇದ್ದೇವೆ ಅಂತ ನನಗೆ ಅನಿಸೋದು. ಸುಮಾರಷ್ಟು ಕಾಲೇಜುಗಳಿವೆ, ಶಾಲೆಗಳಿವೆ. ಅವರಿಗೆ 100% ರಿಸಲ್ಟ್ ಬಂದರೆ ಸಾಕು ಅಲ್ಲ, ನಾನು ಅಲ್ಲ ಅಂತ ಹೇಳೋದಿಲ್ಲ, ಬೇಕು. ಆದರೆ ನಿಮ್ಮ ಮಕ್ಕಳಲ್ಲಿ ಆತ್ಮವಿಶ್ವಾಸ, ತಮ್ಮ ಮೇಲೆ ಒಂದು ಆತ್ಮವಿಶ್ವಾಸ ಬೆಳಿಬೇಕು. ಜೊತೆಗೆ
ಅವರಲ್ಲಿ ಒಂದು ಪ್ರತಿಭೆ ಇರುವಂಥದ್ದು. ಎಲ್ಲರಿಗೂ ಪ್ರತಿಭೆ ಒಂದಲ್ಲ ಒಂದು ರೀತಿಯ ಪ್ರತಿಭೆ ಇದ್ದೇ ಇರ್ತದೆ. ಆದರೆ ಸಾಮಾನ್ಯವಾಗಿ ನಾವೇನು ಪೋಷಕರು ಏನು ಮಾಡ್ತೇವೆ ಅಂತ ಹೇಳಿದರೆ ನಾವು ಅವ್ರ ಹತ್ರ ಹೇಳ್ತೇವೆ ಬರೀ ಓದು ಅಂತ ಹೇಳಿ. ಆಟದಲ್ಲೂ ಇಲ್ಲ, ನಾಟಕದಲ್ಲೂ ಇಲ್ಲ, ಅಥವಾ ಅವರಲ್ಲೇ ಒಂದು ಸಣ್ಣ ಸೂಕ್ತ ಪ್ರತಿಭೆ ಇದ್ದಿರ್ಬೋದು, ಕವಿತೆ ಬರೆಯುವಂಥದ್ದು ಇರ್ಬೋದು, ನಾಟಕದಲ್ಲಿರ್ಬೋದು, ಅಥವಾ ನೃತ್ಯದಲ್ಲಿರ್ಬೋದು, ಅದು ನಮಗೆ ಗೊತ್ತಿರೋದಿಲ್ಲ. ಈ ಶಿಬಿರ ಒಂದು ವಿಶಿಷ್ಟವಾದದ್ದು, ಹಲವು ವರ್ಷಗಳಿಂದ ನಡೀತಾ ಇತ್ತು. ಹೋದ ವರ್ಷ ನಮ್ಮದು ಅಮೃತ ಮಹೋತ್ಸವದ ಕಾರ್ಯಕ್ರಮ ಕೆಲವೊಂದು ಚಟುವಟಿಕೆ ನಡೀತಾ ಇದ್ದ ಕಾರಣ, ಅಂದರೆ ರಿಪೇರಿಯ ಕೆಲಸಗಳು ನಡೀತಾ ಇದ್ದ ಕಾರಣ ಹೋದ ವರ್ಷ ನಡೆದಿರಲಿಲ್ಲ. ಬಹುಶಃ ಕೋವಿಡ್ ಸಂದರ್ಭದಲ್ಲೂ ಕೂಡ ನಡೆದಿರಲಿಕ್ಕಿಲ್ಲ. ನಾನು ಗಮನಿಸಿದ್ದು ಅಂತ ಹೇಳಿದರೆ, ಇಲ್ಲಿ ಭಾಗವಹಿಸಿದಂತಹ ನಮ್ಮದೇ ವಿದ್ಯಾರ್ಥಿಗಳಾಗಿದ್ದಾಗ ಅವರು ಕೂಡ ಅಲ್ಲಿ ಆ ರಂಗದಲ್ಲಿ ರಂಗ ಕರ್ಮಿಗಳಾಗಿ ಕೆಲಸ ಮಾಡ್ತಾ ಇದ್ದವರನ್ನು ನೋಡಿದ್ದೇನೆ ನಾನು. ಇವ್ರು ಏನು ಮಾಡ್ತಾಯಿದ್ರು ಅಂತೇಳಿದರೆ, ನಿಮಗೊಂದು ಕಿವಿ ಮಾತು, ಹೆತ್ತವರಿಗೊಂದು ಕಿವಿ ಮಾತು. ಅವರು ಓದ್ತಾ ತಮ್ಮ ಒಂದು ಕಾಲೇಜಿನ ಅಥವಾ ಶಾಲೆಯ ಯಾವ ಅಧ್ಯಯನ ಇದೆ, ಪಠ್ಯಗಳಿವೆ, ಅದರ ಜೊತೆಗೆ ಅದನ್ನು ನಾಳೆ ಪರೀಕ್ಷೆ ಇದೆ ಅಂತ ಹೇಳಿದರೂ ಸಹ ಅವರು ರಾತ್ರಿವರೆಗೂ ಇಲ್ಲೇ ಕೂತ್ಕೊಂಡು ನಾಟಕದಲ್ಲಿ ಭಾಗವಹಿಸ್ಕೊಂಡು ಮರುದಿವಸ ಪರೀಕ್ಷೆ ಬರೆದವರು ತುಂಬ ಜನ ಇದ್ದಾರೆ. ಮತ್ತು ಅದರಿಂದ ಮಾರ್ಕ್ ಕಡಿಮೆ ಆಯಿತಾ, ಅವರಿಗೆ ಅಂಕಗಳು ಕಡಿಮೆ ಆಯಿತಾ? ಖಂಡಿತ ಇಲ್ಲ. ಅವರಲ್ಲಿ ಆತ್ಮವಿಶ್ವಾಸ ಬೆಳೆದ್ಬಿಟ್ಟು ನಾವು ಹೇಗಾದರೂ ಮಾಡ್ತೇವೆ ಅಂತ ಹೇಳಿ ಆ ಒಂದು ಒತ್ತಡದಲ್ಲೂ ಕೂಡ ಅವರು ಪರೀಕ್ಷೆಯನ್ನು ಬರೆದು ಒಳ್ಳೆಯ ಅಂಕ ತೆಗೆದವರಿದ್ದಾರೆ. ಈಗ ಸುಮಾರಷ್ಟು ವಿದ್ಯಾರ್ಥಿಗಳು, ನಮ್ಮ ಹಳೆ ವಿದ್ಯಾರ್ಥಿಗಳು ಇದರಲ್ಲಿ ಇದ್ದಾರೆ. ಹಾಗೆ ಒಳ್ಳೆಯ ಒಂದು ಯೋಜನೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ, ಒಳ್ಳೆಯ ಉದ್ಯೋಗದಲ್ಲೂ ಕೂಡ ಇದ್ದಾರೆ. ಇವರೆಲ್ಲ ಬೇರೆ ಬೇರೆ ಉದ್ಯೋಗದಲ್ಲಿದ್ದಾರೆ. ರಾಜು ಅಂತೂ ಸಾಮಾನ್ಯವಾಗಿ ನಮ್ಮ ಕಾಲೇಜಲ್ಲೇ ಇರ್ತಾನೆ. ನಾನು ಏಕವಚನದಲ್ಲಿ ಕರೆದೆ ಅಂತೇಳಿ ಬೇಸರ ಮಾಡ್ಕೊಳ್ಳೋದು ಬೇಡ. ಸಾಮಾನ್ಯವಾಗಿ ಇಲ್ಲೇ ಇದ್ದಿರ್ತಾನೆ. ಅವನ ಕುಟುಂಬ ಕೂಡ ಇಲ್ಲೇ ಇರ್ತದೆ, ಅವರ ಮಿಸೆಸ್ ಕೂಡ ಇಲ್ಲೇ ಇವ್ರ ಜೊತೆಗಿರ್ತಾರೆ. ಮಕ್ಕಳನ್ನು ಕೂಡ ಕರ್ಕೊಂಬರ್ತಾ ಇದ್ದಾನೆ. ನನ್ನದೇ ಕೆಲವೊಂದು ಉಪನ್ಯಾಸಕಿಯರಿದ್ದರು. ಅವ್ರು ಹೇಳಿದರು, ಮೇಡಮ್ ನಮಗೆ ಗೊತ್ತೇ ಆಗಲಿಲ್ಲಲ್ಲ, ನಮ್ಮ ಮಕ್ಕಳನ್ನು ಸೇರಿಸ್ತಾ ಇದ್ವಿ ಅಂತ ಹೇಳಿ. ಅವರಿಗೆ ನಾನು ನನ್ನ ಗ್ರೂಪಲ್ಲಿ ಹಾಕಿದ್ದೆ ಅಷ್ಟೇ, ಈ ಥರ ನಡೀತಾ ಇದೆ ಅಂತ ಹೇಳಿ. ಅವ್ರು ಬೇರೆ ಕಡೆಗೆಲ್ಲ ಸಮ್ಮರ್ ಕ್ಯಾಂಪ್ಸ್ ಹೇಗಿರ್ತದೆ ಅಂತ ಹೇಳಿದರೆ ದುಡ್ಡು ತಗೊಳ್ತಾರೆ, ನಿಮಗೆ ಒಂದಿಷ್ಟು ಕ್ರಾಫ್ಟ್ಸನ್ನು ಹೇಳ್ಕೊಡ್ತಾರೆ, ಡ್ರಾಯಿಂಗನ್ನು ಹೇಳಿಕೊಡ್ತಾರೆ. ಬಹುಶಃ ಈ ಒಂದು ಚಟುವಟಿಕೆಗಳು ಯಾವುದು ನಡೀಲಿಕ್ಕಿಲ್ಲ ಅಂತ ಹೇಳಿ ಪಶ್ಚಾತ್ತಾಪ ಪಟ್ಟರು. ಅದಕ್ಕೆ ಹೇಳಿದೆ, ಇರಲಿ ಪರವಾಗಿಲ್ಲ, ನೆಕ್ಸ್ಟ್ ಇಯರ್ ಕೂಡ ಇದೆ, ಬರುವ ವರ್ಷ ಕೂಡ ನಡೆಸ್ತಾರೆ, ಖಂಡಿತವಾಗಿ ನಿಮ್ಮ ಮಕ್ಕಳನ್ನು ಕರ್ಕೊಂಡು ಬಂದು ಭಾಗವಹಿಸಿ ಅಂದರೆ. ಅದೇ ಸಣ್ಣ ಮಕ್ಕಳೆಲ್ಲ 5-6ನೇ ಕ್ಲಾಸಲ್ಲಿ ಇರೋರು, 5-6 ವರ್ಷದವರೆಲ್ಲ ಇದ್ದಾರೆ. ಇಲ್ಲಿ ಎಲ್ಲ ಮಕ್ಕಳು ಇರ್ತಾಯಿದ್ರು. ಒಂದಿನ ಅಂತೂ ನನ್ನನ್ನು, ಬಹುಶಃ ರಾಘವೇಂದ್ರ ಅಂತ ನನಗೆ ಗೊತ್ತಿಲ್ಲ, ಮೇಡಮ್ ಊಟಕ್ಕೂ ಬಂದುಬಿಡಿ ನೀವು, ಅವ್ರ ಮಕ್ಕಳೆಲ್ಲ ಆಲ್ಮೋಸ್ಟ್ ಹೆಲ್ಪ್ ಮಾಡಿದ್ದಾರೆ ಅಡುಗೆ ಮಾಡಲಿಕ್ಕೆ ಅಂತ ಹೇಳಿ. ಅದಕ್ಕೆ ಇಲ್ಲ, ನಾನು ಇನ್ನೊಂದು ಸಲ ಬರ್ತೇನೆ, ನೀವು ಮುಂದುವರಿಸಿ ಅಂತೇಳಿ. ಅದು ಆ ಮಕ್ಕಳಿಗೆ ನೋಡಿ ಆತ್ಮವಿಶ್ವಾಸ ಬೆಳೀತು ಅವರಲ್ಲಿ. ಆಯ್ತು ನಾನು ಮಾಡ್ತೇನೆ ಅಂತೇಳಿ. ನಾವು ಆ ಒಂದು ಜೀವನ ಕೌಶಲ್ಯಗಳೇನು ಉಂಟು ಅದನ್ನು ನಾವು ಹೇಳಿಕೊಡೋದಿಲ್ಲ. ಬರೀ ಪಠ್ಯದಲ್ಲಿ ಮಾತ್ರ ಇರುವಂಥದ್ದು ಬಗ್ಗೆ ಮಾತ್ರ ಹೇಳ್ತೇವೆ ಹೊರತು, ಹೇಗೆ ಒಂದು ನೀರುಳ್ಳಿ ಹೇಗೆ ಹೆಚ್ಚಬೇಕು ಅಥವಾ ಇನ್ನು ಸಣ್ಣ ಕೆಲಸಗಳನ್ನು ಹೇಗೆ ಮಾಡಬೇಕು. ಕ್ರಾಫ್ಟ್ ಖಂಡಿತವಾಗಿ ನಿಮಗೆ ಮಗುವಿಗೆ ಆತ್ಮವಿಶ್ವಾಸ ಬೆಳೆಸ್ತದೆ, ಇಲ್ಲ ಅಂತೇಳಿ ಅಲ್ಲ. ಆದರೆ ಇವೆಲ್ಲ ಇಲ್ಲಿಗೆ ಮುಗಿಬಾರ್ದು. ಈಗ 10 ದಿವಸ ಆಯಿತು, ಕ್ಯಾಂಪು ಮುಗೀತು ಅಂತ ಹೇಳಿ ಮತ್ತೆ ಪುನಃ ಬ್ಯಾಕ್ ಟು ದ ಪೆವಿಲಿಯನ್ ಅಂತ ಹೇಳ್ತೇವೆ. ಹಿಂದಿನ ಹಾಗೆ ನಿಮ್ಮ ಮಕ್ಕಳು ಮೊಬೈಲು ಟಿವಿಯಲ್ಲೇ ಮುಳುಗಿರೋದು ಬೇಡ. ಸ್ವಲ್ಪ ಇನ್ನೂ ಕೆಲವು ಮಕ್ಕಳನ್ನ ಇಲ್ಲಿ ನೆಕ್ಸ್ಟ್ ಬರುವ ವರ್ಷಕ್ಕಾದರೂ ಬರುವ ಹಾಗೆ ನೋಡ್ಕೊಳ್ಳಿ. ಹಾಗೆ ಪೋಷಕರು ಗಮನದಲ್ಲಿಟ್ಕೊಳ್ಳಿ, ಒಬ್ಬ ಸತ್ಪ್ರಜೆಯನ್ನು ನೀವು ಬೆಳೆಸಲಿಕ್ಕಿದ್ದೀರಿ. ಹಾಗಾಗಿ ಇಂತಹ ಒಂದು ಕಾರ್ಯಕ್ರಮಗಳಲ್ಲಿ ನಿಮ್ಮ ಮಕ್ಕಳು ಭಾಗವಹಿಸುವಂತೆ ನೋಡ್ಕೊಳ್ಳಿ. ದುಡ್ಡಿನ ಆಮಿಷ ಯಾವುದು ಇಲ್ಲದೆ ನಡೆಸ್ತಾ ಇದ್ದಾರೆ. ಹಾಗಾಗಿ ಇಂಥ ಒಂದು ಕಾರ್ಯಕ್ರಮಕ್ಕೆ ನಿಮ್ಮ ಮಕ್ಕಳನ್ನು ಹೆಚ್ಚಾಗಿ ಕಳಿಸಿ. ಈಗ ಹೇಗೆ ಇದ್ದರೂ 10ನೇ ಕ್ಲಾಸ್ನವರೆಗೂ ಸಹ ಅವಕಾಶ ಇದೆ, ಏನು ಪರವಾಗಿಲ್ಲ. ಖಂಡಿತವಾಗಿ ಕರ್ಕೊಂಡು ಬನ್ನಿ. ಮುಂದಿನ ವರ್ಷ ನಡೆಯುವಂತಹ ಈ ಒಂದು ಕಾರ್ಯಕ್ರಮ ಖಂಡಿತ ನಡೀತದೆ. ಆ ಕಾರ್ಯಕ್ರಮದಲ್ಲಿ ನಿಮ್ಮ ಮಕ್ಕಳನ್ನು, ಜೊತೆಗೆ ನಿಮ್ಮ ನೆರೆಹೊರೆಯರಲ್ಲೂ ಮಕ್ಕಳಿದ್ದಿರ್ಬೋದು, ಇಲ್ಲ ಅಂತೇಳಿ ಅಲ್ಲ, ಅವರು ಆ ಮಕ್ಕಳು ಇಂಥ ಒಂದು ಶಿಬಿರದಲ್ಲಿ ಭಾಗವಹಿಸುವ ಹಾಗೆ ನೋಡ್ಕೊಳ್ಳಿ. ಈ ಒಂದು ಶಿಬಿರ ಬಹಳ ಯಶಸ್ವಿಯಾಗಿ ನಡೆದಿದೆ. ಅದಕ್ಕೆಲ್ಲ ನಮ್ಮ ಸಂಗಮ ಕಲಾವಿದರ ಎಲ್ಲ ಸದಸ್ಯರಿಗೆ, ಅವರೆಲ್ಲರಿಗೂ ನಾನೊಂದು ನಿಜವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ನಮಸ್ಕಾರ. ಧನ್ಯವಾದ ಮೇಡಮ್. ನಮ್ಮ ಶಿಬಿರದಲ್ಲಿ ಪಾಲ್ಗೊಂಡಂತಹ ಹೆಚ್ಚಿನ ಮಕ್ಕಳು MJCಯ ವಿದ್ಯಾರ್ಥಿಗಳು ಅನ್ನೋದು ಕೂಡ ನಾನು ಈ ಸಂದರ್ಭದಲ್ಲಿ ಉಲ್ಲೇಖಿಸ್ತೇನೆ. ಹಾಗೆ ಈಗ ನಮ್ಮ ಶಿಬಿರದಲ್ಲಿ ನಿರ್ದೇಶಕರಾಗಿ ಕೆಲಸ ಮಾಡಿದಂಥವರನ್ನು ಗುರುತಿಸುವಂಥ ಹೊತ್ತು ಇವತ್ತು ಪ್ರದರ್ಶನಗೊಳ್ಳಲಿರುವಂತಹ ಮೊದಲ ನಾಟಕ ಹಕ್ಕಿ ಹಾಡು. ಈ ನಾಟಕವನ್ನು ನಿರ್ದೇಶನ ಮಾಡಿದವರು ರಾಜು ಮಣಿಪಾಲ್ ಅವರು ವೇದಿಕೆಯ ಮೇಲೆ ಬಂದು ಗೌರವವನ್ನು ಸ್ವೀಕರಿಸಬೇಕು. ಹಾಗೆ ಪ್ರಸ್ತುತಗೊಳ್ಳಲಿರುವಂತಹ 2ನೇ ನಾಟಕ ಅದು ಮೋಗ್ಲಿ. ಇದನ್ನು ನಿರ್ದೇಶನ ಮಾಡಿರುವಂಥ ನಮ್ಮದೇ ತಂಡದ ಸದಸ್ಯರಾಗಿರುವಂತಹ ನೀನಾಸಂ ಪದವೀಧರ ಭುವನ್ ಮಣಿಪಾಲ್ ಅವರು ಕೂಡ ವೇದಿಕೆಯ ಮೇಲೆ ಬಂದು ಪುಷ್ಪವನ್ನು ಸ್ವೀಕರಿಸಬೇಕು.
ಮೂರನೇ ನಾಟಕ ಪ್ರದರ್ಶನಗೊಳ್ಳಿಕ್ಕಿರುವಂಥದ್ದು ಅದು ಪಂಜರ ಶಾಲೆ. ಇದನ್ನು ನಿರ್ದೇಶಿಸುವಂಥದ್ದು ನಮ್ಮದೇ ತಂಡದ ಸದಸ್ಯನಾಗಿರುವಂತಹ ಪ್ರಶಾಂತ್ ಉದ್ಯಾವರ್ ಅವರು ಕೂಡ ವೇದಿಕೆ ಮೇಲೆ ಬಂದು ಪುಷ್ಪವನ್ನು ಸ್ವೀಕರಿಸಬೇಕು. ಮತ್ತು ಇವತ್ತು ಪ್ರದರ್ಶನಗೊಳ್ಳಲಿರುವ ಕೊನೆಯ ನಾಟಕ ಕಪಟ ಸನ್ಯಾಸಿ ಮಾರ್ಜಾಲ ಮತ್ತು ಮೂಷಕ ಕುಲ. ಇದರ ನಿರ್ದೇಶನ ಗಂಗಾವತಿಯವರಾದ ರಮೇಶ್ ಕೆ ಬೆಣಕಲ್ ಅವರು ಬಹಳ ಪ್ರೀತಿಯಿಂದ ಇಲ್ಲಿ ಬಂದು ಮಕ್ಕಳಿಗಾಗಿ ನಾಟಕವನ್ನು ನಿರ್ದೇಶನ ಮಾಡಿದ್ದಾರೆ. ಅವರನ್ನು ಕೂಡ ವೇದಿಕೆ ಮೇಲೆ ಸ್ವಾಗತಿಸುತ್ತಿದ್ದೇನೆ. ಹಾಗೆ ಬಹಳಷ್ಟು ಜನ ಅಸಿಸ್ಟೆಂಟ್ ಡೈರೆಕ್ಟರ್ಸ್ಗಳು ಕೂಡ ಕೆಲಸ ಮಾಡಿದ್ದಾರೆ. ಆದರೆ ವಿಶೇಷವಾಗಿ ಮಂಗಳೂರಿನಿಂದ ಚರಿತಾ ಶಾರದಾ ಅವರು ನಮ್ಮ ಜೊತೆಗೆ ಇದ್ದಾರೆ. ಅವರನ್ನು ಕೂಡ ವೇದಿಕೆ ಮೇಲೆ ಆಹ್ವಾನಿಸುತ್ತಿದ್ದೇನೆ. ಹಾಗೆ ಕಾಸರಗೋಡಿನವರಾಗಿರುವಂತಹ ಸುಷ್ಮಿತಾ ಮೋಹನ್ ಅವರು ಕೂಡ ನಮ್ಮ ಜೊತೆಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದಾರೆ. ಅವರನ್ನು ಕೂಡ ವೇದಿಕೆ ಮೇಲೆ ಸ್ವಾಗತಿಸುತ್ತಿದ್ದೇನೆ. ಈ ಕ್ಯಾಂಪಿನ ಸಂಗೀತ ನಿರ್ದೇಶನವನ್ನು ಮಾಡಿರುವವರು ಶ್ರೀಪಾದ್ ತೀರ್ಥಹಳ್ಳಿ ಅವರು ಮಕ್ಕಳಿಗೆ ಹಾಡುಗಳನ್ನು ಬಹಳ ಪ್ರೀತಿಯಿಂದ ಕಲಿಸಿಕೊಟ್ಟಿದ್ದಾರೆ. ಅವರನ್ನು ಕೂಡ ವೇದಿಕೆ ಮೇಲೆ ಸ್ವಾಗತಿಸುತ್ತಿದ್ದೇನೆ. ಈ ಇಡೀ ಶಿಬಿರದ ನಿರ್ದೇಶಕರಾಗಿ ಕೆಲಸ ಮಾಡಿರುವವರು ಸಂತೋಷ್ ಶೆಟ್ಟಿ ಹಿರಿಯಡ್ಕ ಅವರು. ನಮಗೆ ಬಹಳ ಖುಷಿ ಏನಂತ ಹೇಳಿದರೆ ಈ ವರ್ಷದ ತುಳು ಸಾಹಿತ್ಯ ಅಕಾಡೆಮಿಯ ಸದಸ್ಯರು ಕೂಡ ಸಂತೋಷ್ ಶೆಟ್ಟಿ ಹಿರಿಯಡ್ಕ ಅವರು. ಅವರನ್ನು ಈ ಸಂದರ್ಭ ಅವರು ತುಳು ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿರುವಂಥ ನಿಟ್ಟಿನಲ್ಲಿ ನಾವು ಸನ್ಮಾನಿಸಲಿಕ್ಕೆ ಇಚ್ಛಿಸುತ್ತಿದ್ದೇವೆ. ವೇದಿಕೆ ಮೇಲಿರುವಂತಹ ಎಲ್ಲ ಅತಿಥಿಗಳು ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಖಂಡಿತವಾಗಿಯೂ ನಮಗೆ ತಿಳಿದಿದೆ ಇವತ್ತಿನ ಮುಖ್ಯ ಆಕರ್ಷಣೆ ನಾಟಕಗಳು. ಹಾಗಾಗಿ ಇನ್ನೂ ಜಾಸ್ತಿ ವಿಳಂಬಿಸುವುದಿಲ್ಲ ನಾವು ಕಾರ್ಯಕ್ರಮವನ್ನು. ಈಗ ಮುಖ್ಯ ಅತಿಥಿಯ ನೆಲೆಯಲ್ಲಿ ಮಾತಾಡಬೇಕಾಗಿ ಶ್ರೀಮತಿ ಪೂರ್ಣಿಮಾ ಅವರನ್ನು ವಿನಂತಿಸಿಕೊಳ್ತಾ ಇದ್ದೇನೆ. ಈ ಉಡುಪಿಯಲ್ಲಿರುವಂಥ ಎಲ್ಲ ರಂಗ ಸಂಸ್ಥೆಗಳಿಗೆ ಬಹಳಷ್ಟು ಸಹಾಯವನ್ನು ಅವರು ನೀಡ್ತಾ ಬಂದಿದ್ದಾರೆ. ನಮ್ಮ ಸಂಗಮ ಕಲಾವಿದರ ಸಂಸ್ಥೆಗೂ ಕೂಡ ಹೌದು. ಅವರನ್ನು ಆಹ್ವಾನಿಸ್ತಿದ್ದಾರೆ. ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯರೇ, ಮುಂಭಾಗದಲ್ಲಿರುವಂತಹ ಎಲ್ಲ ಕಲಾಸಕ್ತ ಬಂಧುಗಳೇ, ಪೋಷಕರೇ, ಈಗಾಗಲೇ ನಿರೂಪಕರು ಸೂಕ್ಷ್ಮವಾಗಿ ಹೇಳಿದ್ದಾರೆ, ತಾವೆಲ್ಲರೂ ನಾಟಕ ನೋಡಲಿಕ್ಕೆ ಅಂತಲೇ ಬಂದಿರುವಂಥದ್ದು. ಹಾಗಾಗಿ ಹೆಚ್ಚು ಸಮಯವನ್ನು ತಗೊಳ್ಳೋದಿಲ್ಲ, 1-2 ನಿಮಿಷಗಳನ್ನಷ್ಟೇ ಹೇಳ್ತೇನೆ, ಮಾತುಗಳನ್ನು ಆಡ್ತೇನೆ. ನಾನು ಬರುವಾಗಲೇ ಮಕ್ಕಳ ಹಾಡುಗಳನ್ನು ಕೇಳಿದೆವು. ಬಹಳ ಸಾಹಿತ್ಯಿಕವಾಗಿರುವಂತಹ ಅರ್ಥಪೂರ್ಣವಾದಂತಹ ಹಾಡುಗಳು. ಆ ಮಕ್ಕಳ ಜೊತೆಗೆ ನಾವೆಲ್ಲರೂ ಕೂಡ ಮಕ್ಕಳಾಗಿಯೇ ನಾವು ಕೂಡ ಅದನ್ನು ಸಂತೋಷವಾಗಿ ತಗೊಂಡ್ವಿ. ಒಬ್ಬ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಪ್ರತಿನಿಧಿಯಾಗಿ ನನಗೆ ಯಾವಾಗಲೂ ಅನ್ನಿಸ್ತಾ ಇರುವಂಥದ್ದು, ಈಗಿನ ಕಾಲಘಟ್ಟ ಏನಿದೆಯೋ ಎಲ್ಲ ನಿಮ್ಮ ಹಾಗೆ ನಾನು ಕೂಡ ನನ್ನ ಮಕ್ಕಳನ್ನು ಓದಿಸಿರೋದು ಇಂಗ್ಲೀಷ್ ಮಾಧ್ಯಮದಲ್ಲಿಯೇ. ನನಗೆ ಒಂದು ಒಳಗೊಳಗೆ ಆತಂಕ, ನಮ್ಮ ಮಕ್ಕಳು ಏನು ಯಾವ ರೀತಿಯಲ್ಲಿ ಬೆಳೀತಾರೆ ಏನೋ, ನಮ್ಮ ಕಲೆ ಸಂಸ್ಕೃತಿ ನಮ್ಮ ಭಾಷೆಯನ್ನು ಮರಿತಾರೆ ಏನೋ ಅಂತ ಭಯ ನನ್ನಲ್ಲೂ ತುಂಬ ಇತ್ತು. ಆದರೆ ಮಕ್ಕಳನ್ನು ನಾವು ಇಂತಹ ಒಂದು ಶಿಬಿರಗಳಿಗೆ, ಇಂತಹ ಒಂದು ಸಾಂಸ್ಕೃತಿಕ ಸಾಹಿತ್ಯಿಕವಾದಂತಹ ಕಾರ್ಯಕ್ರಮಗಳಲ್ಲಿ ಅವರನ್ನು ಭಾಗವಹಿಸುವ ಹಾಗೆ ಮಾಡಿದಾಗ ಖಂಡಿತ ಅವರು ನಮ್ಮ ಸಂಸ್ಕಾರವನ್ನು, ನಮ್ಮ ಸಂಸ್ಕೃತಿಯನ್ನು, ನಮ್ಮ ಭಾಷೆ, ನೆಲವನ್ನು ಮರಿಲಿಕ್ಕೆ ಸಾಧ್ಯ ಇಲ್ಲ. ನಾವು ಇದನ್ನು ಚಿಕ್ಕಂದಿನಲ್ಲೇ ಮಾಡಬೇಕು.
ಈ ಸಂದರ್ಭದಲ್ಲಿ ನನಗೆ ನಾನು ಚಿಕ್ಕವಳಿದ್ದಾಗ ನೆನಪಿಗೆ ಬರ್ತಾ ಇದೆ. ನಾವೆಲ್ಲ ಶಾಲೆಗೆ ರಜಾ, ಏಪ್ರಿಲ್ ಮೇ ಬೇಸಿಗೆ ರಜೆ ಇದ್ದಾಗ ನಾವು ಹೋಗ್ತಾ ಇದ್ದಿದ್ದು ನಮ್ಮ ಅಜ್ಜಿ ಮನೆಗೆ, ನಮ್ಮ ದೊಡ್ಡಪ್ಪ ದೊಡ್ಡಮ್ಮನ ಮನೆಗೆ, ಹೀಗೆ ನಮ್ಮ ಸಂಬಂಧಿಕರ ಮನೆಗೆ ಹೋಗ್ತಾ ಇದ್ದೆವು. ಸಾಧಾರಣವಾಗಿ ಹಳ್ಳಿಯಲ್ಲಿದ್ದಂತಹ ಮನೆಗಳು, ಅಲ್ಲಿ ಬೇಕಾದಷ್ಟು ಪ್ರಕೃತಿ ಇತ್ತು, ಹಲವಾರು ಮರಗಳು ಅದು ಇದು ಎಲ್ಲ ಇತ್ತು. ನಾವೆಲ್ಲ ಮಾವಿನ ಮರಕ್ಕೆ ಇದು ಹೋಗಿ ಮಾವಿನ ಹಣ್ಣು ಕೀಳುವಂಥದ್ದು, ಕುಂಟಲ ಹಣ್ಣು, ನೇರಳೆ ಹಣ್ಣು, ಇಂತಹ ಇದರಲ್ಲೇ ಪ್ರಕೃತಿಯ ಜೊತೆಗೆ ನಾವು ಬೆಳೆದಿದ್ದೇವೆ. ಆದರೆ ಇವತ್ತು ಹಲವಾರು ಮಕ್ಕಳು ಅಪಾರ್ಟ್ಮೆಂಟ್ಸಲ್ಲೇ ಬದುಕ್ತಾ ಇದ್ದಾರೆ. ಅವರಿಗೆ ಮಾವಿನ ಮರ ಯಾವುದು ಕೇಳಿದರೆ ಗೊತ್ತಿಲ್ಲ, ಹಲಸಿನ ಮರ ಯಾವುದು ಅಂತ ಕೇಳಿದರೆ ಗೊತ್ತಿಲ್ಲ. ಅಂತಹ ಒಂದು ಪರಿಸ್ಥಿತಿಯಲ್ಲಿ ಇದ್ದೇವೆ. ಇನ್ನು ಮುಂದಕ್ಕೆ ಬದಲಾವಣೆ ಆಗ್ತಾ ಇರ್ತದೆ. ಇದೆಲ್ಲ ಸಮಾಜದಲ್ಲಿ ಇದೊಂದು ಭಾಗ. ಇದನ್ನು ನಾವು ಅಭ್ಯಾಸ ಮಾಡಿಕೊಳ್ಬೇಕು. ಹಾಗೆ ನಮ್ಮತನವನ್ನು ಕೂಡ ನಾವು ಉಳಿಸ್ಕೊಳ್ಬೇಕು. ಹಲವಾರು ಪೋಷಕರನ್ನು ನಾನು ಗಮನಿಸಿದಾಗೆ ಅವರು ತಮ್ಮ ಕೆಲಸಕ್ಕಾಗಿಯೋ ತಮ್ಮ ಒಂದು ಬದುಕಿನ ಭಂಗಿಯನ್ನು ಸವಿಲಿಕ್ಕಾಗಿಯೋ ಬೇರೆ ಬೇರೆ ಊರುಗಳಿಗೆ ಹೋಗ್ತಾರೆ. ಅಲ್ಲಿ ಅವರು ತಮ್ಮ ಬದುಕನ್ನು ಕಟ್ಕೊಳ್ತಾರೆ. ಆ ಸಂದರ್ಭದಲ್ಲಿ ತಮ್ಮ ಮಕ್ಕಳಿಗೆ ನಮ್ಮ ಭಾಷೆ, ನಮ್ಮ ಏನು ಮನೆ ಮಾತೇನಿದೆಯೋ, ನಮ್ಮ ಪ್ರಾದೇಶಿಕ ಮಾತೇನಿದೆಯೋ ಅದು ಒಂದು ಅವರಿಗೆ ಹೊರೆ ಆಗಬಾರ್ದು ಅಂತ ಹೇಳ್ಕೊಂಡು ಅಲ್ಲಿನ ಭಾಷೆಯಲ್ಲಿ ಮಾತಾಡೋದು, ಇಂಗ್ಲೀಷಲ್ಲಿ ಮಾತಾಡುವಂಥದ್ದು, ಕನ್ನಡವನ್ನು ಬಿಟ್ಟು, ಅಥವಾ ನಮ್ಮ ಪ್ರಾದೇಶಿಕ, ಈಗ ನನ್ನ ಮನೆ ಮಾತು ತುಳು, ಹಲವಾರು ಮಂದಿ ಇದು ಬೇರೆ ಬೇರೆ ಭಾಷೆ ಇರ್ಬೋದು, ಅದು ಕೊಂಕಣಿ ಆಗಿರ್ಬೋದು, ಉರ್ದು ಆಗಿರ್ಬೋದು, ಬ್ಯಾರಿ ಆಗಿರ್ಬೋದು. ಯಾಕಂದರೆ ನಮ್ಮ ಈ ಒಂದು ಕರಾವಳಿ ಭಾಗದಲ್ಲಿ ಹಲವಾರು ಭಾಷೆಗಳನ್ನು ನಾವು ಕಾಣ್ತೇವೆ. ನಾವು ಖಂಡಿತವಾಗ್ಲೂ ನಮ್ಮ ಭಾಷೆಯನ್ನು ನಾವು ಆಡಲೇಬೇಕು. ನಮ್ಮ ಮನೆಯಲ್ಲಿ ನಮ್ಮ ಸಂಸ್ಕೃತಿ ಏನಿದೆಯೋ ಅದನ್ನು ನಾವು ಮಕ್ಕಳಿಗೆ ತೋರಿಸ್ಕೊಡ್ಬೇಕು. ನೀವೊಂದು 10 ವರ್ಷ ಅಲ್ಲಿ ಬಾಂಬೆಯಲ್ಲೋ ಡೆಲ್ಲಿಯಲ್ಲೋ ಇನ್ನೂ ಎಲ್ಲೋ ಇದ್ದು ಈ ಕಡೆ ಬಂದಾಗ ಮಕ್ಕಳು ಖಂಡಿತವಾಗ್ಲೂ ನಮ್ಮವರನ್ನು ನೆನಪಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ನಾವು ಪರಿಚಯಿಸ್ಕೊಡುವಾಗಲೂ ಅಷ್ಟೇ, ನಾವು ಎಲ್ಲರನ್ನ ಏನು ಮಾಡ್ತೇವೆ, ಇಂಗ್ಲೀಷಲ್ಲೇ ಹೇಳ್ತೇವೆ, ಆಂಟ್ ಅಂಕಲ್ ಅಂತ, ಎಲ್ಲರಿಗೂ ಅದು ಹೋಲ್ಸೇಲ್ ಆಗಿ ಬಿಡ್ತದೆ. ನಾವು ಅವರಿಗೆ ಪರಿಚಯ ಮಾಡಿಕೊಡುವಾಗ ಮಕ್ಕಳಿಗೆ ಇದು ನಿನ್ನ ಚಿಕ್ಕಪ್ಪ, ಇದು ನಿನ್ನ ದೊಡ್ಡಪ್ಪ, ನಿನ್ನ ಅತ್ತೆ, ಮಾವ ಅಂತ ಅವರ ಸಂಬಂಧವನ್ನು ಅವರಿಗೆ ಬಿಡಿಸಿ ಹೇಳಿದಾಗ ಭಾವನಾತ್ಮಕ ಒಂದು ಭಾವನೆ ಕೂಡ ಬೆಳೀತದೆ. ಇದೆಲ್ಲ ನಮಗೆ ಚಿಕ್ಕ ವಿಷಯವಾಗಿ ಕಾಣ್ಬೋದು. ಆದರೆ ಮುಂದೆ ಮಕ್ಕಳು ಬೆಳೀತಾ 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 ಈ ಸಂಸ್ಕೃತಿಯನ್ನು ಕಲಿಯದೇ ಹೋದಾಗ ಮುಂದೆ ಅದು ನಮ್ಮ ಮೇಲೆ ಅಡ್ಡ ಪರಿಣಾಮ ಬೀಳ್ತದೆ. ಹಲವಾರು ನಾವು ಇವತ್ತು ಪತ್ರಿಕೆಗಳಲ್ಲಿ ಮಾಧ್ಯಮದಲ್ಲೆಲ್ಲ ಓದಿರ್ತೇವೆ. ಮಕ್ಕಳು, ತಂದೆ ತಾಯಿಗಳು ಎಲ್ಲ ತುಂಬ ಮನೆಗಳಲ್ಲಿ ನೋಡಿ ನೀವು, ಹಿರಿಯರಷ್ಟೇ ಮನೆಯಲ್ಲಿ ಇರ್ತಾರೆ, ಮಕ್ಕಳೆಲ್ಲ ಬೇರೆ ಬೇರೆ ದೇಶದಲ್ಲಿ ಇರ್ತಾರೆ. ಕೆಲವರು ಕನಿಷ್ಠ ತಮ್ಮ ತಂದೆ ತಾಯಿ ಜೊತೆಗೆ ಸಂವಹನ ಮಾಡುವಂಥದ್ದು, ಊರಿಗೆ ಬರುವಂಥದ್ದು ಇರ್ತದೆ, ಕೆಲವ್ರದ್ದು ಅದೂ ಇರುವುದಿಲ್ಲ. ಆ ಥರ ಸಂಸ್ಕಾರವನ್ನು ಕೊಟ್ಟು ನಾವು ಹೊಟ್ಟೆ ಪಾಡನ್ನೆಲ್ಲ ಗಟ್ಟಿ ಇದು ಮಾಡಿಕೊಂಡು ಮಕ್ಕಳನ್ನು ಓದಿಸಿ ಏನು ಪ್ರಯೋಜನ? ನಾವು ಮಕ್ಕಳನ್ನು ಓದಿಸೋದೇನು, ನಾಳೆ ನಮಗೆ ಒಂದು ನೆಲೆ ಆಗ್ತಾರೆ, ನಮ್ಮನ್ನು ಕೇಳುವವರಿದ್ದಾರೆ ಅನ್ನೋ ಇದರಲ್ಲಿ ಮಾಡ್ತೇವೆ. ನಾವು ಅವರಿಗೆ ಬರೀ ಆರ್ಥಿಕವಾಗಿ ಮಾತ್ರ ಅವರು ಮುಂದೆ ಹೋಗಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ನಾವು ಅವರನ್ನು ಬೆಳೆಸಿದಾಗ ಖಂಡಿತ ಮುಂದೆ ನಮ್ಮ ಏನಿದೆಯೋ ನಮ್ಮ ಯಾವುದಕ್ಕೂ ಅವರು ಕೇಳಲಿಕ್ಕೆ ಬರೋದಿಲ್ಲ. ಅವರು ಇನ್ನೂ ಆರ್ಥಿಕವಾಗಿ ಮುಂದೆ ಹೋಗೋದನ್ನು ಮಾತ್ರ ನೋಡ್ತಾರೆ ಹೊರತು ನಮ್ಮ ಸಂಸ್ಕಾರ ಏನಿದೆ, ನಮ್ಮ ಮೂಲ ಏನಿದೆ, ನಮ್ಮ ನೆಲ ಏನಿದೆ, ನಮ್ಮ ನೆಲ ಮುಖ್ಯ. ನೆಲ ಇದ್ದಾಗ ಮಾತ್ರ ಆ ಸಂಸ್ಕೃತಿ, ಭಾಷೆ ಅದೆಲ್ಲ ಉಳಿಲಿಕ್ಕೆ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಮ್ಮ ಮನೆಯಲ್ಲಿ ಇದನ್ನು ನಾವು ಭಾಷೆಯನ್ನು ಮಾತಾಡುವ, ವ್ಯಾವಹಾರಿಕವಾಗಿ ಕನ್ನಡವನ್ನು ಮಾತಾಡುವ. ಯಾಕಂದರೆ ಕನ್ನಡ ಕೂಡ ಇವತ್ತು ಭಾಳಷ್ಟು ಕಮ್ಮಿ ಆಗ್ತಾ ಇದೆ. ನೀವು ಯಾವುದೇ ಫಂಕ್ಷನ್ಗೆ ಹೋಗಿ ಅಲ್ಲಿ ನೋಡಿ ಮಕ್ಕಳು ಮಾತಾಡುವಂಥದ್ದು, ಮಕ್ಕಳು ಒಂದು ಯೂತ್ ಕೂತ್ಕೊಂಡಿರ್ತಾರೆ, ಅವರು ಮಾತಾಡೋದು ಬರೀ ಇಂಗ್ಲೀಷಲ್ಲೇ ಮಾತಾಡ್ತಾರೆ ಅಥವಾ ಹಿಂದಿಯಲ್ಲೇ ಮಾತಾಡ್ತಾರೆ. ಹೀಗೆಲ್ಲ ಮಾಡಿದಾಗ ಏನಾಗ್ತದೆ, ನಮ್ಮತನ ಹೋಗಿ ಬಿಡ್ತದೆ. ನಾಳೆ ನಮ್ಮ ಮಕ್ಕಳು ನಮಗೆ ಕೈಗೆ ಸಿಗೋದಿಲ್ಲ. ಅಂತಹ ಮಕ್ಕಳಿಗೆ ಇವತ್ತು, ಯಾಕಂದರೆ ಅಜ್ಜಿ ಮನೆಗೆ ಹೋಗಲಿಕ್ಕೆ ಆಗೋದಿಲ್ಲ, ಮತ್ತು ಹಿಂದೆ ಎಲ್ಲ ನಮ್ಮ ಅಮ್ಮಂದಿರೆಲ್ಲ ಮನೆಯಲ್ಲೇ ಇರ್ತಾಯಿದ್ರು. ಇವತ್ತೇನಾಗಿದೆ, ಕಾಲಘಟ್ಟಕ್ಕೆ ನಾವು ಕೂಡ ಹೋಗ್ತಾ ಇದ್ದೇವೆ. ನನ್ನನ್ನು ಸೇರಿದಂತೆ ಹಲವಾರು ತಾಯಿಯಂದ್ರು ಇವತ್ತು ಇದ್ದೀರಿ, ಕೆಲಸಕ್ಕೆ ಹೋಗ್ತಾ ಇರ್ತೀರಿ, ನಮಗೆ ಸಮಯ ಇರುವುದಿಲ್ಲ. ಇವತ್ತು ಸಮಯ, ಈಗಾಗಲೇ ಸಂತೋಷ್ ಹಿರಿಯಕ್ಕ ಅವರು ಪ್ರಾಸ್ತಾವಿಕದಲ್ಲಿ ಮಾತಾಡಿದರು, ಎಲ್ಲರೂ ಒಂದು ಧಾವಂತದ ಬದುಕಿನಲ್ಲಿ ಇವತ್ತು ನಮ್ಮ ಬದುಕನ್ನು ಬದುಕ್ತಾ ಇದ್ದೇವೆ. ಹಾಗಾಗಿ ನಾವು ಮಕ್ಕಳನ್ನು, 1-2 ಮಕ್ಕಳು ಇರ್ತೇವೆ, ಅವರನ್ನು ನಾವು ಸರಿಯಾದ ಒಂದು ನೆಲೆಯಲ್ಲಿ ಬೆಳೆಸುವಂಥದ್ದು ಒಳ್ಳೆಯದು. ಅದರಲ್ಲೂ ಕೂಡ ಇವತ್ತು ಸಂಗಮದವರು ಯಾವುದೇ ಒಂದು ಫೀಸನ್ನು ಮಕ್ಕಳ ಹತ್ರ ತಗೊಳ್ಳದೆ ಒಂದು ಅತ್ಯುತ್ತಮವಾಗಿ ರಂಗಭೂಮಿಯ ಕಲೆಯ ಬಗ್ಗೆ ಹೇಳಿಕೊಟ್ಟಿದ್ದಾರೆ. ನಮ್ಮ ಹಿರಿಯರಾದಂತಹ ಶ್ರೀಪಾದ್ ಭಟ್ ಅವರಿದ್ದಾರೆ, ಹಾಗೆ ಉದ್ಯಾವರ ನಾಗೇಶ್ ಅವರಿದ್ದಾರೆ. ಇವರಿಗೆಲ್ಲ ರಂಗಭೂಮಿಯ ಬಗ್ಗೆ ಬಹಳಷ್ಟು ತಿಳುವಳಿಕೆ ಇದೆ. ಅಂತಹ ಈ ರಂಗಭೂಮಿಯಲ್ಲಿ ಅದನ್ನು ಚಿಕ್ಕನಿಂದಲೇ ಕಲ್ತ್ಕೊಂಡು ಬಂದ ಮಕ್ಕಳು ಸಮುದಾಯವಾಗಿ ಹೇಗೆ ಇರುವುದು, ಜಾತಿ, ಮತ, ಪಂಥ ಎಲ್ಲವನ್ನು ಬಿಟ್ಟು ನಾವೆಲ್ಲರೂ ಒಂದೇ ಒಂದು ಭಾವದಲ್ಲಿ ಮಕ್ಕಳು ಬೆಳೆದಾಗ ಅವರು ಖಂಡಿತವಾಗ್ಲೂ ಒಂದು ದೇಶದ ಆಸ್ತಿ ಆಗ್ತಾರೆ, ನಿಮ್ಮೆಲ್ಲರ ಆಸ್ತಿ ಆಗ್ತಾರೆ. ನೀವು ಪೋಷಕರನ್ನ, ನಾನು ಇವತ್ತು ಇದರಲ್ಲಿ ಸೇರಿಸಿದಂಥ ಪೋಷಕರೆಲ್ಲರನ್ನ ಅಭಿನಂದಿಸ್ತೇನೆ. ಯಾಕಂದರೆ ನೀವೊಂದು ಒಳ್ಳೆಯ ಕಡೆಗೆ ಸೇರಿಸಿದ್ದೀರಿ. ಹಾಗೆ MJC ಕಾಲೇಜ್ ಕೂಡ ಅಷ್ಟೇ, ಇಂತಹ ಒಂದು ಇದಕ್ಕೆ ಬಹಳಷ್ಟು ಪ್ರೋತ್ಸಾಹವನ್ನು ಕೊಟ್ಕೊಂಡು ಬರ್ತಾ ಇದ್ದೆ. ಇಂತಹ ಒಂದು ಪ್ರೋತ್ಸಾಹ ಸಮಾಜದಲ್ಲಿ ಇದ್ದಾಗ ಮಾತ್ರ ಒಂದು ಸಮಾಜ ಆರೋಗ್ಯಪೂರ್ಣವಾಗಿ ಇರಲಿಕ್ಕೆ ಸಾಧ್ಯ ಆಗ್ತದೆ.
ಹಾಗೆ ಈ ಒಂದು ಸಂಗಮ ಕಲಾವಿದರವರ ಇಂತಹ ಕಾರ್ಯಕ್ರಮಗಳು, ನಾನು ಕಳೆದ ಬಾರಿ ಕೂಡ ಅವರನ್ನು ನೋಡಿದೆ ಕಾರ್ಯಕ್ರಮ, ಯೂತ್ಗಳನ್ನು, ಯುವ ಪೀಳಿಗೆಯರನ್ನು ಹಿಡ್ಕೊಂಡು ಅವರಿಗೆ ಶಿಬಿರಗಳನ್ನು, ತರಬೇತಿಯನ್ನು ಮಾಡೋದು, ಇದು ನಿಜವಾಗ್ಲೂ ಒಳ್ಳೆಯದು. ಹಾಗೆ ಇವತ್ತು ನಾವು ಗಮನಿಸಿದಾಗ ನಾಟಕಗಳನ್ನು ನಿರ್ದೇಶನ ಮಾಡಿದಂತಹ ಹುಡುಗರು, ಭುವನ್ ಮಣಿಪಾಲ್ ಆಗಿರ್ಬೋದು, ಎಲ್ಲ 3-4 ಜನ ಯುವ ಪೀಳಿಗೆಯ ಒಂದು ನಮ್ಮ ನಿರ್ದೇಶಕರು ನಮ್ಮಲ್ಲಿದ್ದಾರೆ. ಅವರ ಒಂದು ಎನರ್ಜಿ ಬಹಳ ಕ್ರಿಯಾತ್ಮಕವಾಗಿದ್ದಾರೆ, ಬಹಳ ಸೆಕ್ಟಲ್ಲಿ ಬಹಳ ಒಂದು ಅರ್ಥಪೂರ್ಣವಾಗಿ ಬಹಳ ಕ್ರಿಯಾಶೀಲವಾಗಿ ದುಡಿಯುವಂತಹ ಮಕ್ಕಳು. ಅವರ ಇದರಲ್ಲಿ ಒಂದು ನೆಲೆಯಲ್ಲಿ ಇವತ್ತು ನಾಟಕಗಳನ್ನೆಲ್ಲ ಮಕ್ಕಳು ಮಾಡಿದ್ದಾರೆ. ಅದನ್ನೆಲ್ಲ ನೋಡಲಿಕ್ಕೆ, ಆಸ್ವಾದಿಸಲಿಕ್ಕೆ ತಾವೆಲ್ಲರೂ ಬಂದಿದ್ದೀರಿ. ಇಂತಹ ಒಂದು ಕಾರ್ಯಕ್ರಮಗಳಲ್ಲಿ ಹೆಚ್ಚು ಹೆಚ್ಚು ಚಟುವಟಿಕೆಯಲ್ಲಿ ತಮ್ಮ ಮಕ್ಕಳನ್ನು ಬೆಳೆಸಿ ಅಂತ ಹೇಳ್ತಾ ಈ ಒಂದು ಸಂಗಮ ಕಲಾವಿದರು ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ ಬಯಸ್ತಾ ಇದ್ದೇನೆ. ನಮಸ್ಕಾರ. ಧನ್ಯವಾದ ಮೇಡಮ್. ಈ ಶಿಬಿರವನ್ನು ಉದ್ಘಾಟಿಸಿರುವಂತಹ ಡಾಕ್ಟರ್ ಗಿರಿಜಾ ಮೇಡಮ್ ಅವರು ಉಪಸ್ಥಿತರಿದ್ದಾರೆ. ಹಾಗೆ ಉಡುಪಿ ರೋಟ್ರಿ ಇದರ ಡಿಸ್ಟ್ರಿಕ್ಟ್ ನಿಕಟಪೂರ್ವ ಡಿಸ್ಟ್ರಿಕ್ಟ್ ಗವರ್ನರ್ ಆಗಿರುವಂತಹ ಡಾಕ್ಟರ್ ಗೌರಿ ಅವರು ಕೂಡ ನಮ್ಮ ಜೊತೆಗೆ ಉಪಸ್ಥಿತರಿದ್ದಾರೆ. ಅವರ ಇರುವಿಕೆಯನ್ನು ನಾವು ಗುರುತಿಸಿಕೊಳ್ತಿದ್ದೇವೆ. ಹಾಗೆ ರೋಟರಿ ಕ್ಲಬ್ ಮಣಿಪಾಲದ ಬಹಳಷ್ಟು ಸದಸ್ಯರು ಕೂಡ ಇದ್ದಾರೆ. ಅವರೆಲ್ಲರ ಇರುವಿಕೆಯನ್ನು ಗುರುತಿಸಿಕೊಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಿದ್ದೇವೆ. ನೇರವಾಗಿ ಸಮಾರೋಪ ಭಾಷಣಕ್ಕಾಗಿ ಗೀತಾ ಸುರತ್ಕಲ್ ಮೇಡಮ್ ಅವರನ್ನು ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಬಹಳ ಖುಷಿ ವಿಷಯ ಅಂದರೆ ನಾನು ಯಾರಿಗೂ ಕಾಣಿಸೋದಿಲ್ಲ. ಎಲ್ರಿಗೂ ನಮಸ್ಕಾರ. ಏನೇನೂ ಹೆದರಬೇಡಿ. ಒಂದಷ್ಟು ನಾಟಕಕ್ಕಾಗಿ ಮೇಕಪ್ ಬಳ್ಕೊಂಡು ವೇದಿಕೆಯಲ್ಲಿ ಭಾಷಣ ಮಾಡ್ತಿದ್ದವರಿಗೆ ಸಹಸ್ರನಾಮ ಹಾಕ್ತಿದ್ದವಳು ನಾನು. ಅದರಿಂದ ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ನೆಮ್ಮದಿಯಾಗಿರಿ. ನಿಮ್ಮ ಮಕ್ಕಳ ನಾಟಕವನ್ನು ಚೆನ್ನಾಗಿ ಆನಂದಿಸಿ. ಮೊದಲನೇದಾಗಿ ಆ ಎಂಟ್ರಿ ತಗೊಂಡು ಮಕ್ಕಳು 4 ಹಾಡುಗಳನ್ನು ಹಾಡಿದರು. ಆಮೇಲೆ ಒಂದು ನಿರ್ಗಮನ ಮಾಡಿದರು. ನಿರ್ಗಮನದಲ್ಲಿ ನೀವು ಗಮನಿಸಿದ್ದೀರೋ ಇಲ್ವೋ, ಒಂದಿಷ್ಟು ಅಪಶಬ್ದಗಳು ಬಂದಿಲ್ಲ. ಬಹಳ ಶಿಸ್ತಾಗಿ ರಂಗಭೂಮಿಯ ನಿರ್ಗಮನದ ಪದ್ಧತಿಯಿಂದಲೇ ಅವರು ಜರ್ಕ್ ಬರದ ಹಾಗೆ ಹೋದರು. ಅದಕ್ಕಾಗಿ ನಾನು ಅಷ್ಟೂ ಮಂದಿ ಮಕ್ಕಳನ್ನು ಹಾರ್ದಿಕವಾಗಿ ಅಭಿನಂದಿಸ್ತೇನೆ. ಅವರು ಅಪ್ಪಟ ರಂಗ ಕಲಾವಿದರು. ಆ ಥರ ಮಾಡಿಟ್ಟಿದ್ದಾರೆ ನಮ್ಮ ಶಿಬಿರ ನಿರ್ದೇಶಕರು. ಆಮೇಲೆ ಇಲ್ಲಿ ದುಡ್ಡು ತಗೊಳ್ಳದೆ ಕೆಲಸ ಮಾಡ್ತಾ ಇದ್ದಾರೆ. ಅದು ಒಂದು ಬಹಳ ಒಳ್ಳೆಯ ಅಂಶ. ಹಾಗೆ ಅಂತ ನಿಮ್ಗೆ ಗೊತ್ತಿರೋ ಹಾಗೆ ದುಡ್ಡಿಲ್ಲದೆ ಯಾವುದೂ ಆಗಲ್ಲ. ಒಂದೊಂದು ಸಣ್ಣ ಪೆನ್ನಿಗೆ ಕೂಡ ದುಡ್ಡು ಕೊಡಬೇಕಾಗ್ತದೆ, ಖರ್ಚಿರುತ್ತೆ. ಆದರೆ ಸಹೃದಯರು ಇರುವಲ್ಲಿವರೆಗೆ ಅದು ನಡೆಯುತ್ತೆ. ಆದರೆ ನನಗೆ ಭಾಳ ಖುಷಿಯಾಗೋದು, ಸಂಗಮ ಕಲಾವಿದರು ತಮ್ಮ 25ನೇ ಗರಿಯಾಗಿ ಈ 10 ದಿನಗಳ ರಂಗದ ಹೆಜ್ಜೆ ಕಾರ್ಯಕ್ರಮ ಮಾಡಿದೆ. ಸಂಗಮ ಕಲಾವಿದರಿಗೆ, ಮಣಿಪಾಲ್ ಜೂನಿಯರ್ ಕಾಲೇಜಿಗೆ, ಹಾಗೆಯೇ ಸಪೋರ್ಟ್ ಮಾಡಿದ ಪೇರೆಂಟ್ಸಿಗೆ, ಮತ್ತು ಮುತುವರ್ಜಿ ವಹಿಸಿದ ನಿರ್ದೇಶಕರ ದಂಡು ಇದೆ ಅಲ್ಲ, ಅವರೆಲ್ಲರಿಗೆ, ಮತ್ತು ಭಾಗವಹಿಸಿದ ಮಕ್ಕಳಿಗೆ ನಾನು ಹಾರ್ದಿಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಒಂದು ಕೂಗು ಕೇಳಿ ಬರ್ತದೆ, ಏನು ಅಂದರೆ ಸಮ್ಮರ್ ಕ್ಯಾಂಪ್ ಬಂತು ಅಂದರೆ, ಬೇಸಿಗೆ ಶಿಬಿರ ಅಂದರೆ ಮನೆಯಲ್ಲಿ ಮಕ್ಕಳು ತರಲೆ ಮಾಡ್ತವೆ, ಅದಕ್ಕೆ ಒಂದಷ್ಟು ದಿನ ಎಲ್ಲಾದರೂ ಇರಲಿ ಬೇರೆ ಕಡೆ ಅಂತ ಕಳಿಸ್ತಾರೆ ಅಂತ ಇರಬಹುದು. ಅಪ್ಪ ಅಮ್ಮ ಆ ಥರನೂ ಕಳಿಸ್ಬೋದು, ಮಗು ಇಲ್ಲಿ ಚೆನ್ನಾಗಿ ಕಲಿತು ಬರ್ಬೋದು. ಆದರೆ ದಯವಿಟ್ಟು ಇವತ್ತಿಗೆ ಆ ಮಾತನ್ನು ಮರ್ತು ಬಿಡಿ. ತಪ್ಪಿಯೂ ಆ ಭಾವನೆಯಿಂದ ಮಗುವನ್ನು ಹೊರಗೆ ಕಳಿಸ್ಬೇಡಿ. ಆತ ಅಥವಾ ಆಕೆ ಒಬ್ಬ ಒಳ್ಳೆಯ ರಂಗ ನಟ ಅಥವಾ ನಟಿ ಅಥವಾ ನಿರ್ದೇಶಕಿ ಆಗಬೇಕು ಅಂತ ಕಳಿಸ್ಕೊಡಿ. ಇದಕ್ಕೆ ನಾನೇ ಉದಾಹರಣೆ. ದಯವಿಟ್ಟು ಒಳ್ಳೆಯ ಉದ್ದೇಶದಿಂದ ಕಳಿಸ್ಕೊಡಿ. ಯಾಕಂದರೆ ಮೇಡಮ್ ಆಗಲೇ ಹೇಳಿದರು, ರಂಗಭೂಮಿ ಅಂದರೆ ಅದು ಒಂದು ನಾಯಕತ್ವವನ್ನು ವಹಿಸುವ ಒಂದು ತಿಳುವಳಿಕೆಯನ್ನು ಮಗುವಿಗೆ ಕೊಡುತ್ತೆ. ನೋಡಿ, ನೀವು ಮನೆಯಲ್ಲಿ ಆತ ಅಥವಾ ಆಕೆಯ ಆ್ಯಟಿಟ್ಯೂಡ್ ಬೇರೆ ಇರುತ್ತೆ. ನಾಳೆಯಿಂದ ತುಂಬ ಆಸಕ್ತಿಯಿಂದ ಮಕ್ಕಳು ಇಲ್ಲಿ ಭಾಗವಹಿಸ್ತಾರೆ ಕೂಡ. ಅದನ್ನು ನಾವು ಮೊಟಕುಗೊಳಿಸೋದು ಬೇಡ. ಒಂದು ಶಿಸ್ತು ಬರುತ್ತೆ ಜೀವನದಲ್ಲಿ, ಸಮಯ ಪ್ರಜ್ಞೆ ಬರುತ್ತೆ, ಇನ್ನೊಂದು ಲೀಡರ್ಶಿಪ್ ಕ್ವಾಲಿಟಿ ಬರುತ್ತೆ. ಅದಕ್ಕೆಲ್ಲದಕ್ಕಿಂತ ಹೆಚ್ಚಾಗಿ ಆತ್ಮವಿಶ್ವಾಸದ ಜೊತೆ ಡಿಸಿಷನ್ ಮೇಕಿಂಗ್. ನೋಡಿ, ನೀವು ಮನೆಯಲ್ಲಿ ಬೇಕಿದ್ರೆ ಇದನ್ನು ಪ್ರಯೋಗ ಮಾಡಿ ನೋಡಿ. ಆ ಮಕ್ಕಳಿಗೆ ಏನಾದರೂ ಹೇಳಿದರೆ ದೇ ಟೇಕ್ ಡಿಸಿಷನ್. ಹೌದು, ನಾನು ಇದೇ ಮಾಡ್ತೇನೆ ಅಂತ ಹೇಳ್ತಾರೆ. ಆಮೇಲೆ ನೀವೇನು ಮಾಡಿಸ್ತೀರೋ ಅದು ಸೆಕೆಂಡ್ರಿ. ಆದರೆ ಅಂಥ ಒಂದು ಶಕ್ತಿ ಮಗುವಿಗೆ ಬರುತ್ತೆ. ಅದಕ್ಕಾಗಿ ನಾನು ಹಾರ್ದಿಕವಾಗಿ ನಿಮ್ಮೆಲ್ಲರನ್ನೂ ಅಭಿನಂದಿಸ್ತೇನೆ. ಮುಂದಿನ ವರ್ಷದ
ಈ ತರಬೇತಿ ಶಿಬಿರಕ್ಕೆ ದಯವಿಟ್ಟು ಹೆಚ್ಚು ಮಕ್ಕಳನ್ನು ಕಳಿಸಿ ನಿಮ್ಮ ಅಕ್ಕಪಕ್ಕದ ಮನೆಯವರಿಗೆ ನಿಮ್ಮ ಮಕ್ಕಳ ಅನುಭವವನ್ನು ಹೇಳಿಕೊಳ್ಳಿ. ನಾನಿಲ್ಲಿ ನನ್ನ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಬೇಕಿತ್ತು, ಆದರೆ ತೀರಾ ಲಂಬಿಸೋದಿಲ್ಲ. ಬಹಳ ಸಂತೋಷವಾಗಿ ಈ ಕಾರ್ಯಕ್ರಮದಲ್ಲಿ ನಾನು ಅತಿಥಿಯಾಗಿ ಭಾಗವಹಿಸಿದ್ದೇನೆ. ಎಲ್ರಿಗೂ ಧನ್ಯವಾದಗಳು. ತಮ್ಮೆಲ್ಲರ ಸಹಕಾರ ಇದ್ದರೆ ಖಂಡಿತವಾಗಿಯೂ ನಾವು 100ನ್ನು 200 ಮಾಡ್ಬೋದು. ಆದರೆ ಫಿನಾನ್ಷಿಯಲ್ ಸಪೋರ್ಟ್ನ ಕೂಡ ಅವಶ್ಯಕತೆ ಇದೆ. ಮೇಡಮ್ ಹೇಳಿದ ನಿಟ್ಟಿನಲ್ಲಿ ಸ್ವಲ್ಪ ಮುಂದುವರಿಸ್ತಾ ನಮ್ಮ ಡೊನೇಷನ್ ಕೌಂಟರ್ ಹೊರಗಿದೆ, ಯಾರಿಗೆಲ್ಲ ಡೊನೇಷನ್ ಕೊಡಬಹುದು ಅವ್ರು ಖಂಡಿತವಾಗಿಯೂ ನೀಡಿ ನಮಗೆ ಸಹಕರಿಸಿ. ಹೀಗೆ ಡೊನೇಷನ್ ಬರ್ತಿದ್ರೆ ನೆಕ್ಸ್ಟ್ ಟೈಮ್ ನಾವು ಇದನ್ನು ಡಬಲ್ ಮಾಡ್ತೇವೆ ಖಂಡಿತವಾಗಿಯೂ. ಇಲ್ಲಿಗೆ ನಾವು ಸಭಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಿದ್ದೇವೆ. ಅತಿಥಿಗಳೆಲ್ಲರೂ ಕೂಡ ಮುಂದಿರುವಂಥ ಆಸನಗಳನ್ನು ಸ್ವೀಕಾರ ಮಾಡಬೇಕು. ಈ ಸ್ಟೇಜ್ ಕ್ಲಿಯರ್ ಆಗುವಂತಹ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ಕಾರ್ಯದರ್ಶಿ ಆಗಿರುವಂತಹ ಪವನ್ ಪೂಜಾರಿ ಅವರು ಧನ್ಯವಾದ ಸಮರ್ಪಣೆಯನ್ನು ಮಾಡಲಿಕ್ಕಿದ್ದಾರೆ. ಎಲ್ರಿಗೂ ನಮಸ್ತೆ. ನಮಗಾಗಿ ಸಮಾರೋಪದ ಭಾಷಣದ ನುಡಿಗಳನ್ನಾಡಿದ ಗೀತಾ ಸುರತ್ಕಲ್ ಇವರಿಗೆ ತುಂಬು ಹೃದಯದ ಧನ್ಯವಾದ. ಹಾಗೆ ನಮ್ಮೊಂದಿಗೆ ಸದಾಕಾಲ ಏನೇ ಕೆಲಸ ಮಾಡಿದರೂ ಜೊತೆಯಾಗಿರುವಂಥ ಪೂರ್ಣಿಮಾ ಮೇಡಮ್ ಇವರಿಗೂ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ಎಂದಿಗೂ ನಮಗೆ ಬೆನ್ನೆಲುಬಾಗಿ ನಿಂತಿರುವಂಥ ರೂಪಾ ಎಲ್ ಭಟ್ ನಮ್ಮ ಪ್ರಿನ್ಸಿಪಲ್ ಇವರಿಗೂ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ರೋಟರಿ ಕ್ಲಬ್ನ ಅಧ್ಯಕ್ಷರಾಗಿರುವಂತಹ ಶ್ರೀಪತಿ ಪೂಜಾರಿ ಅವರಿಗೂ ಧನ್ಯವಾದಗಳು. ಹಾಗೆ ಸ್ಥಳಾವಕಾಶವನ್ನು ಕೊಟ್ಟು ಇವತ್ತಿನ ಈ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಅವಕಾಶ ಕೊಟ್ಟಂತಹ MGM ಕಾಲೇಜಿಗೂ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮಕ್ಕೆ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ಒದಗಿಸಿರುವಂತಹ ಸಗ್ರಿ ಸೌಂಡ್ಸಿಗೂ ಧನ್ಯವಾದಗಳು. ನಮ್ಮ ಮಕ್ಕಳಿಗಾಗಿ 4 ನಾಟಕಗಳನ್ನು ಕಟ್ಟಿದ ಡೈರೆಕ್ಟರ್ಸ್ ಹಾಗೆ ಅಸಿಸ್ಟೆಂಟ್ ಡೈರೆಕ್ಟರ್ಸಿಗೂ ಧನ್ಯವಾದ. ಹಾಗೆ ಶಿಬಿರಕ್ಕೆ ಪೂರ್ತಿ ನಿರ್ದೇಶನ ಸಂಗೀತ ನಿರ್ವಹಣೆಯನ್ನು ನೀಡಿದಂತಹ ಶ್ರೀಪಾದ ತೀರ್ಥಹಳ್ಳಿಯವರಿಗೂ ಧನ್ಯವಾದಗಳು. ಹಾಗೆ ನಮ್ಮ ಎಲ್ಲ ಸದಸ್ಯರು ನಮ್ಮ ಎಲ್ಲ ಮಕ್ಕಳನ್ನು ಚುರುಕಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಮಾಡಿದ್ದಾರೆ. ಎಲ್ಲ ಟೀಮ್ ಮೆಂಬರ್ಸಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಸಂತೋಷ್ ಸರ್, ರಾಜು ಮಣಿಪಾಲ್, ನಮ್ಮ ಅಧ್ಯಕ್ಷರು ರಾಘವೇಂದ್ರ ಮಣಿಪಾಲ್ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ. ಹಾಗೆ ನಮ್ಮ ಮೇಲೆ ಭರವಸೆ ಇಟ್ಟು ತಮ್ಮ ಮಕ್ಕಳನ್ನು ನಮ್ಮೊಟ್ಟಿಗೆ ಕಳಿಸಿಕೊಟ್ಟಂಥ ಎಲ್ಲ ಪೇರೆಂಟ್ಸಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಈ ಒಂದು ಕ್ಯಾಂಪಿಗೆ ನಮಗೆ ಏನು ಅಮೌಂಟ್ ಬೇಕು ಅಥವಾ ಏನು ಫುಡ್ ಬೇಕು ಎಲ್ಲ ಈ ಹೆಲ್ಪ್ ಮಾಡಿದಂತಹ ಎಲ್ಲ ಡೋನರ್ಸಿಗೂ ತುಂಬ ಹೃದಯದ ಧನ್ಯವಾದಗಳು. ಮತ್ತು ಈ 10 ದಿನಗಳ ಕಾಲ ನಮ್ಮ ಕ್ಯಾಂಪಿನ ಪ್ರತಿ ವಿಡಿಯೋಗಳನ್ನು ಎಡಿಟ್ ಮಾಡಿ ಸಂಜೆ ಒಳಗೆ ನಮಗೆ ತಲುಪಿಸ್ತಿದ್ರು. ಹಾಗೆ ರವೀಶಿಗೂ ತುಂಬ ಹೃದಯದ ಧನ್ಯವಾದ ಈ ಕೆಲಸವನ್ನು ಮಾಡಿದ್ದಕ್ಕೆ. ಥ್ಯಾಂಕ್ ಯು.